ಹಲೋ ಎವ್ರಿವನ್, ಐ ಆಮ್ ಸಂತೋಷ್. ಇವತ್ತು ನಾವು ಡೇಟಾ ಸ್ಟ್ರಕ್ಚರ್ಸ್ ಕಾನ್ಸೆಪ್ಟಲ್ಲಿ ಬರ್ತಾ ಇರೋ ಎಲ್ಲ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ಗಳನ್ನು ಸ್ಟಡಿ ಮಾಡ್ತಾ ಇದ್ವಿ. ಎಲ್ಲ ಪ್ರೋಗ್ರಾಮ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಓಕೆ, ಫಸ್ಟ್ ಪ್ರೋಗ್ರಾಮ್ ಈಸ್ ವಿ ಹ್ಯಾವ್ ಟೇಕನ್ ಅದ್ಯಾವುದು ಪ್ರೋಗ್ರಾಮ್ ಟು ಜನರೇಟ್ ಬೈನಾಮಿಯಲ್ ಕೋಎಫಿಷಿಯಂಟ್ ಯೂಸಿಂಗ್ ರಿಕರ್ಷನ್. ಯಾವಾಗಲೂ ನೋಡ್ರಿ, ರಿಕರ್ಷನ್ ಅಂತ ಬಂತು ಅಂದರೆ ನೀವು ಫಂಕ್ಷನ್ ಯೂಸ್ ಮಾಡಬೇಕು. ಇದು ನೆನಪಿಟ್ಕೋರಿ, ಬಿಕಾಸ್ ರಿಕರ್ಷನ್ ಈಸ್ ಎ ಫಂಕ್ಷನ್ ವಿಚ್ ಕಾಲ್ಸ್ ಇಟ್ ಸೆಲ್ಫ್. ಈಗ ಬೈನಾಮಿಯಲ್ ಕೋಎಫಿಷಿಯಂಟ್ ಅಂದ್ರೆ ಏನು ಅಂತ ನೋಡೋಣ. ಅಂದ್ರೇನು? ಇಟ್ ಈಸ್ ದಿ ನಂಬರ್ ಆಫ್ ವೇ ಆಫ್ ಸೆಲೆಕ್ಟಿಂಗ್ ಸೆಟ್ ಆಫ್ ಐಟಮ್ಸ್ಗಳನ್ನು ಎಷ್ಟು ವೇನಲ್ಲಿ ನೀವು ಸೆಲೆಕ್ಟ್ ಮಾಡ್ತೀರಿ ಅನ್ನೋದನ್ನು ತಿಳ್ಕೋಬೇಕು. ಅದಕ್ಕೆ ವಿ ಕಾಲ್ ಇಟ್ ಆಸ್ ಬೈನಾಮಿಯಲ್ ಕೋಎಫಿಷಿಯಂಟ್. ಫಾರ್ ಎಕ್ಸಾಂಪಲ್, 3 ಐಟಮ್ಸ್ ಇದಾವಂತ ತಿಳ್ಕೊರಿ, 5, 3 ಆ್ಯಂಡ್ 2. ಟೋಟಲ್ ಐಟಮ್ಸ್ ಎಷ್ಟು? n=3. ಇದರಲ್ಲಿ ಎರಡೆರಡುಗಳ ಸೆಟ್ಗಳನ್ನು ಎಷ್ಟು ವೇನಲ್ಲಿ ನೀವು ಮಾಡ್ಬೋದು? ಫಾರ್ ಎಕ್ಸಾಂಪಲ್, ಫಸ್ಟ್ ಸೆಟ್ ಯಾವ್ದು ತಗೋತೀರಿ? ಎರಡೆರಡ್ದಂದರೆ 5, 3, ಆಮೇಲೆ 5, 2, ಆಮೇಲೆ 3, 2. ಓಕೆ, ಹೌ ಮೆನಿ ಸೆಟ್ಸ್ ಯು ಕ್ಯಾನ್ ಹ್ಯಾವ್? ಹೌ ಮೆನಿ ನಂಬರ್ ಆಫ್ ವೇಸ್ you can select 2 items out of 3 items. ಇದೇ ಬೈನಾಮಿಯಲ್ ಕೋಎಫಿಷಿಯಂಟ್. ಆನ್ಸರ್ ಎಷ್ಟು ಬಂತು? ದೇರ್ ಆರ್ 3 ವೇಸ್. ಟೋಟಲ್ ಐಟಮ್ಸ್ ಎಷ್ಟು? 3. ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ತಾ ಇರೋದೆಷ್ಟು? 2 ಅಂದರೆ ಆರ್ ಅಂತ ನಾವು ಕರಿತೀವಿ. ಓಕೆ, ಫೈನಲಿ ವಿ ಹ್ಯಾವ್ ದ ರಿಸಲ್ಟ್ ಆಫ್ NCR. NCR ಅಂದ್ರೇನು? ಇಲ್ಲಿ ಇದರ ಪ್ರಕಾರ 3C2 ಈಸ್ 3. ಈ ಥರ ಆನ್ಸರ್ ಬರಬೇಕು. ಓಕೆ, ಬಟ್ ಅವರು ಇಲ್ಲಿ ಜನರೇಟ್ ಅಂತ ಕೇಳಿದ್ದಾರೆ. ಜನರೇಟ್ ಅಂದ್ರೆ ಏನು? ಸೆಟ್ ಆಫ್ ಬೈನಾಮಿಯಲ್ ಕೋಎಫಿಷಿಯಂಟ್ಸ್ ನೀವು ಡಿಸ್ಪ್ಲೇ ಮಾಡ್ತಾ ಹೋಗ್ತೀರಿ. ಫಸ್ಟ್ ಯಾವ್ದು ಡಿಸ್ಪ್ಲೇ ಆಗಬೇಕು? 3C0, ಆಮೇಲೆ 3C1, ಆಮೇಲೆ 3C2. ಈ ಥರ ಡಿಸ್ಪ್ಲೇ ಆಗಬೇಕು. 3C0 ಅಂದ್ರೆ ಏನು? ಟೋಟಲ್ 3 ಐಟಮ್ಗಳಲ್ಲಿ 0 ಐಟಮ್ಸ್ಗಳನ್ನು ಎಷ್ಟು ವೇನಲ್ಲಿ ಸೆಲೆಕ್ಟ್ ಮಾಡ್ತೀರಿ. ಟೋಟಲ್ 3 ಐಟಮ್ಗಳಲ್ಲಿ 1 ಐಟಮ್ಗಳನ್ನು ಎಷ್ಟು ವೇನಲ್ಲಿ ಸೆಲೆಕ್ಟ್ ಮಾಡ್ತೀರಿ. ಟೋಟಲ್ 3 ಐಟಮ್ಗಳಲ್ಲಿ 2 ಐಟಮ್ಸ್ಗಳನ್ನು ಎಷ್ಟು ವೇನಲ್ಲಿ ಸೆಲೆಕ್ಟ್ ಮಾಡ್ತೀರಿ. ಈ ಥರ ಲಿಸ್ಟ್ ಜನರೇಟ್ ಆಗಬೇಕು ಅಂತ ಅವ್ರು ಹೇಳ್ತಾರೆ. ಇದೇ ಕಾನ್ಸೆಪ್ಟ್ ರಿಲೇಟೆಡ್ ಟು ದಿಸ್ ಪ್ರೋಗ್ರಾಮ್. ಓಕೆ, ಲೆಟ್ ಅಸ್ ರೈಟ್ ದ ಪ್ರೋಗ್ರಾಮ್ ಕ್ವಿಕ್ಲಿ. ಓಕೆ, ಫಸ್ಟ್ ಆಫ್ ಆಲ್ ಏನು ಮಾಡ್ತೀರಿ? ಹ್ಯಾಶ್ ಇನ್ಕ್ಲೂಡ್ stdio.h. this is common thing you are doing. Then you are opening with the main function. Then ನಾನೇನು ಹೇಳಿದ್ದೆ, ನೀವು ರಿಕರ್ಷನ್ ಕೋಡ್ ಬರೆಯುವಾಗ ಕಂಪಲ್ಸರಿ ಫಂಕ್ಷನ್ ಯೂಸ್ ಮಾಡ್ರಿ. ಇಲ್ಲಿ ನೀವು NCRದು ಫಾರ್ಮುಲಾ ನಿಮಗೆ ಆಲ್ರೆಡಿ ಗೊತ್ತಿದೆ. NCR ಈಸ್ ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್. ಓಕೆ, ಬಟ್ ಈ ಫ್ಯಾಕ್ಟ್ ಅನ್ನೋದು ಸಿಂಬಾಲ್ ಸಿ ಪ್ರೋಗ್ರಾಮಲ್ಲಿ ನಾವು ಯೂಸ್ ಮಾಡೋಕೆ ಬರೋದಿಲ್ಲ. ದೆರ್ ಇಸ್ ನೋ ಆಪರೇಟರ್. ಅದಕ್ಕೆ ಇದನ್ನ ಏನು ಮಾಡೋಣ? ಫ್ಯಾಕ್ಟೋರಿಯಲ್ ಫಂಕ್ಷನ್ ಬರೀರಿ. ಅದಕ್ಕೆ ನಾನು ಹಿಂಗೆ ಬರೀತೀನಿ, ಫ್ಯಾಕ್ಟ್ ಆಫ್ n ಅಂತ. ಓಕೆ, ಇದು n-1 ಹೆಂಗೆ ಬರೀರಿ? ಫ್ಯಾಕ್ಟ್ ಆಫ್ n ಮೈನಸ್ ಆರ್. ಆಮೇಲೆ ಇದು ಹೆಂಗೆ ಬರೀರಿ? ಫ್ಯಾಕ್ಟ್ ಆಫ್ ಆರ್. ಇದನ್ನ ಫಾರ್ಮುಲಾ ಹಾಕಿ ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ನೀವು ಕಂಡು ಹಿಡಿಯೋದಕ್ಕೆ ರಿಕರ್ಷನ್ ಫಂಕ್ಷನ್ ಬರಿಬೇಕು. ಅದು ಈಸಿ. ಫ್ಯಾಕ್ಟೋರಿಯಲ್ ಆಫ್ 0 ನಿಮಗೆ ಗೊತ್ತಿದೆ, ಅದನ್ನೇ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಈಸಿಲಿ ರೈಟ್ ದ ಕೋಡ್ ಫಾರ್ ದ್ಯಾಟ್. ಓಕೆ, ಹಾಗಂದ್ರೆ ಒಂದು ಫ್ಯಾಕ್ಟ್ ಫಂಕ್ಷನ್ ನಾನು ಯೂಸ್ ಮಾಡ್ತೀನಿ. ಫ್ಯಾಕ್ಟೋರಿಯಲ್ ಅಂತ ಇಂದ ಬರುವಂಥ ಆನ್ಸರ್ ಯಾವ ಟೈಪ್ ಇರುತ್ತೆ? ಇಂಟೀಜರ್. ಅದಕ್ಕೆ ಇಂಟ್ ಫ್ಯಾಕ್ಟೋರಿಯಲ್ ಆಫ್ 1 ವ್ಯಾಲ್ಯೂ ನೀವು ಕಂಡು ಹಿಡಿತಿರ್ತೀರಿ, ಅದಕ್ಕೆ ಆ ವ್ಯಾಲ್ಯೂನ ಕೊಟ್ಟು ಕಳಿಸ್ಬೇಕು. ಇಂಟ್ n ಅಂತ ನಾನು ಬರಿತೀನಿ. ಜಸ್ಟ್ ಇಂಟ್ ಅಂತ ಬರೆದ್ರು ಓಕೆ. ನೆಕ್ಸ್ಟ್, ಇದಕ್ಕೆ ಏನೇನು ವೇರಿಯೇಬಲ್ಸ್ ಬೇಕಾಗ್ತವೆ? ನೀವು ಇಲ್ಲಿ ಪ್ರಾಬ್ಲಮ್ ನೋಡಿದರೆ ಗೊತ್ತಾಗುತ್ತೆ. n ಬೇಕು, r ಬೇಕು, NCR ರಿಸಲ್ಟ್ ಸ್ಟೋರ್ ಮಾಡೋಕ್ಕೆ ಬೇಕು. ಯೂಸರ್ಗೆ ಹೇಳ್ರಿ ಎಂಟರ್. ಏನೇನು ಎಂಟರ್ ಮಾಡಬೇಕು ಯೂಸರ್? ಈಗ ಎಂಟರ್ n ಆ್ಯಂಡ್ r ವ್ಯಾಲ್ಯೂಸ್. ಓಕೆ, n ಆ್ಯಂಡ್ r ವ್ಯಾಲ್ಯೂಸ್ ಎಂಟರ್ ಮಾಡೋದು ಹೆಂಗೆ? ಸ್ಕ್ಯಾನ್-ಎಫ್ %d, ಎರಡು ಇಂಟೀಜರ್ ವ್ಯಾಲ್ಯೂಸ್ ಇರೋದ್ರಿಂದ
ಒಂದನೇ ವ್ಯಾಲ್ಯೂ ಎನ್ ಒಳಗೆ ಸ್ಟೋರ್ ಮಾಡಿರಿ, ಎರಡನೇ ವ್ಯಾಲ್ಯೂ ಆರ್ ಒಳಗೆ ಸ್ಟೋರ್ ಮಾಡಿರಿ. ಈಗ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನೀವು ಜನ್ರೇಟ್ ಮಾಡ್ತಾ ಇದ್ದೀರಿ. ಜನರೇಷನ್ ಅಂದರೆ ಒನ್ ಬೈ ಒನ್ ಯು ಆರ್ ಪ್ರಿಂಟಿಂಗ್ ಲೈಕ್ ದಿಸ್. ಅದಕ್ಕೆ ಏನು ಮಾಡಿರಿ, ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಈ ಥರ ನೀವು ಪ್ರಿಂಟ್ ಮಾಡೋರಿದ್ರೆ ಲೂಪ್ ಯೂಸ್ ಮಾಡಲೇಬೇಕು. ಇಲ್ಲಿ ನೋಡ್ರಿ, ಆರ್ ಎನ್ ವ್ಯಾಲ್ಯೂ 3ನೇ ಇದೆ, ಬಟ್ ಆರ್ ವ್ಯಾಲ್ಯೂ 0 1 2 ಹಿಂಗೆ ಕಂಟಿನ್ಯೂ ಆಗಿದೆಯಲ್ಲ, ಅದಕ್ಕೆ ಏನು ಮಾಡಿರಿ, ಫಾರ್ ಆರ್ ಈಕ್ವಲ್ ಟು 0ದಿಂದ ಸ್ಟಾರ್ಟ್ ಮಾಡಿರಿ, ಆರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎನ್ ವರೆಗೂ ಆರ್ ಪ್ಲಸ್ ಪ್ಲಸ್ ಅಂದರೆ 3C0 3C1 3C2 3C3 ವರೆಗೂ ಡೇಟಾ ಡಿಸ್ಪ್ಲೇ ಆಗಬೇಕು. ಅದಕ್ಕೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎನ್ ಅಂತ ಬರೆದಿದ್ದೀವಿ. ಈಗ ರೈಟ್ ದ ಫಾರ್ಮುಲಾ ಹೆಂಗೆ ಬರೀತೀರಿ, NCR ಈಕ್ವಲ್ ಟು, ಇಲ್ಲಿ ಮೇಲ್ ಫಾರ್ಮುಲಾ ಇದೆ ನೋಡ್ರಿ, ಅದನ್ನೇ ಬರಿತೀನಿ ನಾನು, ಫ್ಯಾಕ್ಟ್ ಆಫ್ ಎನ್. ಓಕೆ, ಈ ಬ್ರೆಕೆಟ್ ಇಲ್ಲ ಅಂದರೂ ಓಕೆ. ದೆನ್ ಕೆಳಗಡೆ ಮಾತ್ರ ಬ್ರೆಕೆಟ್ ಯೂಸ್ ಮಾಡಲೇಬೇಕು. ಫ್ಯಾಕ್ಟ್ ಆಫ್ ಎನ್ ಮೈನಸ್ ಆರ್ ಇಂಟು ಫ್ಯಾಕ್ಟ್ ಆಫ್ ಎನ್, ಸಾರಿ ಫ್ಯಾಕ್ಟ್ ಆಫ್ ಆರ್. ಗಾಟ್ ಇಟ್? ದಿಸ್ ಇಸ್ ದ ಫಾರ್ಮುಲಾ, ಸಿ ವೇನಲ್ಲಿ ಬರೆದಿರೋಂಥ ಫಾರ್ಮುಲಾ. ಈಗ ಆಟೋಮೆಟಿಕಲಿ 1 ಬೈ 1 NC0 NC1 ಇವೆಲ್ಲ ಪ್ರಿಂಟ್ ಆಗ್ತಾ ಹೋಗ್ತವೆ. ಪ್ರಿಂಟ್ ಮಾಡೋ ಮೆಥಡ್ ಹೆಂಗಂದರೆ, ಫಸ್ಟ್ ಏನು ಬರೀರಿ, %D ಅಂದರೆ ಫಸ್ಟ್ ಎನ್ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ನಡು ಏನು ಬರಬೇಕು, ಸಿ ಬರಬೇಕು. ಸಿ ಅಂದ್ರೆ ಏನು, NCR ಈ ಥರ. ಇನ್ನೊಂದು %D ಅಂದರೆ ಆರ್ ವ್ಯಾಲ್ಯೂ ಈಸ್, ಆನ್ಸರ್ ಏನು, %D. ಓಕೆ, ಅಂದ್ರೇನು, 3C0 ವ್ಯಾಲ್ಯೂ ಈಸ್ 3 ಅಥವಾ 0 ಹಿಂಗೆ ಆನ್ಸರ್ ಬರಬೇಕು. ಓಕೆ, ಫಸ್ಟ್ ಯಾವುದು %D ಅಂದರೆ ಎನ್, ಇನ್ನೊಂದು ಯಾವುದು ಆರ್, ಲಾಸ್ಟ್ ವ್ಯಾಲ್ಯೂ ಯಾವುದು NCR. ಈ ಥರ 1 ಬೈ 1 ರಿಸಲ್ಟ್ಸ್ ಪ್ರಿಂಟ್ ಆಗ್ತಾ ಹೋಗ್ತವೆ. ಬಟ್ ಹೌ ಟು ಫೈಂಡ್ ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಹೆಂಗೆ ಕಂಡುಹಿಡಿಬೇಕು, ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಫ್ಯಾಕ್ಟೋರಿಯಲ್ ಆಫ್ 0 ಈಸ್ 1. ಇದನ್ನು ಯೂಸ್ ಮಾಡ್ಕೋಬೇಕು ನೀವು. ಓಕೆ, ಅಥವಾ ನೀವು ಹಿಂಗೂ ಬರೀ, ಇದಂತೂ ಬೇಸ್ ಕಂಡೀಷನ್ ಫಾರ್ ರಿಕರ್ಷನ್. ಆಮೇಲೆ ಫ್ಯಾಕ್ಟ್ ಆಫ್ 5 ಅಂದರೆ ನೀವು ಹೆಂಗೆ ಬರಿಬೋದು, 5 ಇಂಟು ಫ್ಯಾಕ್ಟ್ ಆಫ್ 4 ಅಂತ ಬರಿಬೋದಲ್ಲ. ಇದು ನೆನಪಿಟ್ಕೋರಿ. ಅದನ್ನ ಜನರಲೈಸ್ ಹೆಂಗೆ ಬರಿಬೋದು, ಫ್ಯಾಕ್ಟ್ ಆಫ್ n ಈಕ್ವಲ್ ಟು n ಇಂಟು ಫ್ಯಾಕ್ಟ್ ಆಫ್ n ಮೈನಸ್ 1. ಈ ಫಾರ್ಮುಲಾ ನೀವು ಯೂಸ್ ಮಾಡ್ಕೋಬೋದು, ಬಿಕಾಸ್ ಯು ಆರ್ ರಿಪೀಟಿಂಗ್ ದ ಪ್ರೊಸೆಸ್. ಅಂದರೆ ಏನು, ರಿಕರ್ಷನ್. ಹಾಗಂದ್ರೆ ಲೆಟಸ್ ರೈಟ್ ದಿ ಕೋಡ್ ಫಾರ್ ದಿಸ್. ನೀವು ಇಲ್ಲಿ ಹೇಳಿದಿರಲ್ಲ ಫಂಕ್ಷನ್ ಬರಿತೀನಿ ಅಂತ, ಅದನ್ನೇ ಇಲ್ಲಿ ಬರಿಬೇಕು. ಇಂಟ್ ಫ್ಯಾಕ್ಟ್ ಇಂಟ್ n, you know the base case ಬರೆದು ಬಿಡ್ರಿ. ಇಫ್ n ಈಕ್ವಲ್ ಟು 0, ಆನ್ಸರ್ ಏನು ಬರುತ್ತೆ, ರಿಟರ್ನ್ 1. ಇಲ್ಲಂದರೆ ರಿಪೀಟ್, ಮತ್ತೆ ಅದೇ ಫಂಕ್ಷನನ್ನು ಕಾಲ್ ಮಾಡಬೇಕು, ರಿಟರ್ನ್ n ಇಂಟು ಫ್ಯಾಕ್ಟ್ ಆಫ್ n ಮೈನಸ್ 1. ದಿಸ್ ಈಸ್ ದ ಪ್ರೋಗ್ರಾಮ್. ಈಸಿ, ಗೊತ್ತಾಯ್ತಲ್ಲ? ದಿಸ್ ಈಸ್ ಆಲ್ರೆಡಿ ಗಿವನ್ ಫಾರ್ ಯು. ಇದರದ್ದು ಪ್ರಿಂಟ್ಔಟ್ ಕೂಡ ನಾನು ನಿಮಗೆ ಕೊಟ್ಟಿರ್ತೀನಿ, ಅಥವಾ ಈ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಗೋ ಫಾರ್ ಇಟ್. ಇಫ್ ಯು ಎಕ್ಸಿಕ್ಯೂಟ್ ದಿಸ್, ಇದು ಎಕ್ಸಿಕ್ಯೂಟ್ ಆಗಿದ್ರೆ ಹೆಂಗಾಗುತ್ತೆ ಹೇಳೋಣ. ಔಟ್ಪುಟ್ ವಿಲ್ ಬಿ, ಫಾರ್ ಎಕ್ಸಾಂಪಲ್, ಫಸ್ಟ್ ಏನು ಬರುತ್ತೆ, ಎಂಟರ್ n ಆ್ಯಂಡ್ r ವ್ಯಾಲ್ಯೂಸ್. ನೀವು ಏನು ಮಾಡಬೇಕು, ಅವಾಗ n ಆ್ಯಂಡ್ r ವ್ಯಾಲ್ಯೂ ಹಾಕಬೇಕು. n ವ್ಯಾಲ್ಯೂ 3 ಹಾಕಿದ್ರಿ ಅಂತ ತಿಳ್ಕೊರಿ, r ವ್ಯಾಲ್ಯೂ 2 ಹಾಕಿದ್ರಿ ಅಂತ ತಿಳ್ಕೊಳ್ಳಿ. ಏನೇನು ಪ್ರಿಂಟ್ ಆಗ್ತವೆ, 3C0 ಆನ್ಸರ್ ಬರುತ್ತೆ, 3C1 ಆನ್ಸರ್ ಬರುತ್ತೆ, 3C2 ಆನ್ಸರ್ ಬರುತ್ತೆ. ಲೈಕ್ ದಿಸ್ ಇಟ್ ವಿಲ್ ಕಂಟಿನ್ಯೂ. ಇದೇ ಥರ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆ, ಯು ಕ್ಯಾನ್ ಚೆಕ್, ಎಕ್ಸಿಕ್ಯೂಟ್ ಮಾಡಿ ಚೆಕ್ ಮಾಡಿ ನೋಡ್ಬೋದು. ಅರ್ಥ ಆಯ್ತಲ್ಲ? ಇದ್ರಾಗ ಏನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಕ್ವಶನ್ ಮೀ. ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಪ್ರೋಗ್ರಾಮ್. Next program is about program to generate n Fibonacci numbers using recursion. ಮತ್ತೆ ರಿಕರ್ಷನ್ ಅಂತ ಬಂತು ಅಂದರೆ ಕಂಪಲ್ಸರಿ ನೀವು ಫಂಕ್ಷನ್ ಯೂಸ್ ಮಾಡಲೇಬೇಕು. ಓಕೆ,
ಈಗ ಎನ್ ಫಿಬೋನಿಸಿ ನಂಬರ್ಸ್ ಜನರೇಟ್ ಮಾಡೋದು ಅಂದರೆ ಏನು ಅಂತ ನೋಡೋಣ. ಫಿಬೋನಿಸಿ ನಂಬರ್ ಅಂದ್ರೇನು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಫಿಬೋನಿಸಿ ನಂಬರ್ ಸ್ಟಾರ್ಟ್ಸ್ ವಿತ್ 0 ಆ್ಯಂಡ್ 1. ಓಕೆ, ನೆಕ್ಸ್ಟ್ ಫಿಬೋನಿಸಿ ನಂಬರ್ ಅಂದ್ರೇನು 0 ಪ್ಲಸ್ 1. ನೆಕ್ಸ್ಟ್ ಫಿಬೋನಿಸಿ ನಂಬರ್ ಅಂದ್ರೇನು 1 ಪ್ಲಸ್ 1. ನೆಕ್ಸ್ಟ್ 1 ಪ್ಲಸ್ 2. ಈ ಥರ ಹಿಂದಿನ ಎರಡು ನಂಬರ್ಗಳನ್ನು ಕೂಡಿಸ್ತಾ ಹೋಗಬೇಕು, ಆವಾಗ ನಮಗೆ ಫಿಬೋನಿಸಿ ನಂಬರ್ ಸಿಗ್ತವೆ. ಫಾರ್ ಎಕ್ಸಾಂಪಲ್ ಎನ್ ಈಕ್ವಲ್ ಟು ನೀವು 3 ಹಾಕಿದ್ರಿ ಅಂದರೆ ಆನ್ಸರ್ ಏನು ಬರಬೇಕಂದ್ರೆ 0 1 1 ಅಂತ ಈ ಥರ ಜನರೇಟ್ ಆಗಬೇಕು. ದಿಸ್ ಈಸ್ ದ ಪ್ರಾಬ್ಲಮ್. ಓಕೆ, ಲೆಟ್ ಅಸ್ ರೈಟ್ ದಿ ಕೋಡ್. ಇದಕ್ಕೆ ಏನೇನು ಬೇಕು ನಮಗೆ? ಫಸ್ಟ್ ಆಫ್ ಆಲ್ ಐ ವಿಲ್ ರೈಟ್, ದಿಸ್ ಈಸ್ ದ ಕಾಮನ್ ಥಿಂಗ್ ಯು ಆರ್ ರೈಟಿಂಗ್, stdio.h void main. ಆಮೇಲೆ ನಾನು ಮೊದಲೇ ಹೇಳಿದ್ದೆ ನೀವು ಫಂಕ್ಷನ್ ಯೂಸ್ ಮಾಡಬೇಕು, ಬಿಕಾಸ್ ವಿ ಡು ನಾಟ್ ಹ್ಯಾವ್ ಫಿಬೋನಿಸಿ, ವಿ ಕ್ಯಾನಾಟ್ ಗೆಟ್ ಫಿಬೋನಿಸಿ ನಂಬರ್ಸ್ ಡೈರೆಕ್ಟ್ಲಿ. ಅದಕ್ಕೇನು ಮಾಡ್ರಿ, ಒಂದು ಫಿಬೋನಿಸಿ ಫಂಕ್ಷನ್ ನಾನು ಬರಿತೀನಿ, ಇಂಟ್ ಫಿಬ್ ಇಂಟ್ ಎನ್ ಅಂತ ಬರಿತೀನಿ. ಇದರ ಅರ್ಥ ಏನು? ಫಿಬೋನಿಸಿ ನೀವು ಫಂಕ್ಷನ್ ಯೂಸ್ ಮಾಡಿದರೆ ಬರುವಂಥ ಆನ್ಸರ್ ಇಂಟೀಜರ್ ಟೈಪ್ ಇರುತ್ತೆ. ಫಿಬೋನಿಸಿ ಆಫ್ 4 ಎಷ್ಟು? ಫೋರ್ತ್ ಫಿಬೋನಿಸಿ ನಂಬರ್ ಈಸ್ ಎಷ್ಟು? ಫಸ್ಟ್ ಫಿಬೋನಿಸಿ ನಂಬರ್ ಈಸ್ 0, ಸೆಕೆಂಡ್ ಫಿಬೋನಿಸಿ ನಂಬರ್ ಈಸ್ 1, ಥರ್ಡ್ ಫಿಬೋನಿಸಿ ನಂಬರ್ ಈಸ್ 1, ಫೋರ್ತ್ ಫಿಬೋನಿಸಿ ನಂಬರ್ ಈಸ್ 2. ಈ 2 ಅಂತ ಏನು ಆನ್ಸರ್ ಬರುತ್ತೋ ಅದು ಇಂಟೀಜರ್ ಇರುತ್ತಲ್ಲ, ದ್ಯಾಟ್ಸ್ ವೈ ಯು ಆರ್ ರೈಟಿಂಗ್ ಇಂಟ್ ಫಿಬ್ ಇಂಟ್ ಎನ್. ಮತ್ತೇನು ಬೇಕು ನಮಗೆ? ಎನ್ ಅಂತೂ ಬೇಕೇ ಬೇಕು. ಆ್ಯಂಡ್ ವಿ ನೀಡ್ ಐ, ಬಿಕಾಸ್ ಯು ಆರ್ ಜನರೇಟ್ ಮಾಡೋದಾದರೆ ಲೂಪ್ ಯೂಸ್ ಮಾಡಲೇಬೇಕು. ಎಲ್ಲರೂ ನೆನಪಿಟ್ಕೋರಿ, ನೀವು ವೇರಿಯೇಬಲ್ಸ್ ಎಷ್ಟು ಕರೆಕ್ಟ್ ಡಿಕ್ಲೇರ್ ಮಾಡ್ತೀರಿ ಅಲ್ಲಿಗೆ ಆಲ್ಮೋಸ್ಟ್ ನಿಮಗೆ ಪ್ರೋಗ್ರಾಮ್ ಬಂದಂಗೆ. ಓಕೆ, ಈಗ ಆಸ್ಕ್ ದ ಯೂಸರ್ಗೆ ಹೇಳ್ರಿ ಎಂಟರ್ ಎನ್ ವ್ಯಾಲ್ಯೂ ಅಂದರೆ ಎಷ್ಟು ಫಿಬೋನಿಸಿ ನಂಬರ್ ನಿಮ್ಗೆ ಜನರೇಟ್ ಮಾಡಬೇಕು ಅಂತ ಹೇಳಬೇಕು. ಸ್ಕ್ಯಾನ್ ಎಫ್ ಸ್ಟೋರ್ ದ್ಯಾಟ್ ವ್ಯಾಲ್ಯೂ %d %n. ಈಗ ಫಿಬೋನಿಸಿ ನಂಬರ್ ಡಿಸ್ಪ್ಲೇ ಆಗಬೇಕಂದ್ರೆ ಮೇಲೆ ಒಂದು ಹೆಡ್ಡಿಂಗ್ ಬರೆಯೋಣಂತೆ, ಪ್ರಿಂಟ್ ಎಫ್ ಫಿಬೋನಿಸಿ ನಂಬರ್ಸ್ ಆರ್ ಅಥವಾ ಫಿಬೋನಿಸಿ ಸಿರೀಸ್ ಈಸ್ ಅಂತ ಬರೀರಿ. ಜಸ್ಟ್ ಇಟ್ ಈಸ್ ಹೆಡ್ಡಿಂಗ್, ಒಂದು ಸ್ಟೇಟ್ಮೆಂಟ್ ನೀವು ಪ್ರಿಂಟ್ ಮಾಡ್ತಾ ಇದ್ದೀರಿ. ಆ್ಯಂಡ್ ಈಗ 1 by 1 ಆನ್ಸರ್ ಬರಬೇಕಲ್ಲ, ಅದಕ್ಕೆ ಲೂಪ್ ಯೂಸ್ ಮಾಡಬೇಕು. ಫಾರ್ ಐ ಈಸ್ ಈಕ್ವಲ್ ಟು 1 ಅಂದರೆ ನೀವು ಫಸ್ಟ್ ಫಿಬೋನಿಸಿ ನಂಬರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಐ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್, ಐ ಪ್ಲಸ್ ಪ್ಲಸ್, ಅದಕ್ಕೆ ಐ ಈಕ್ವಲ್ ಟು 1 ಇಂದ ಸ್ಟಾರ್ಟ್ ಮಾಡಿರಿ. ಎನ್ವರೆಗೂ ಎಲ್ಲ ಫಿಬೋನಿಸಿ ನಂಬರ್ಸ್ ಪ್ರಿಂಟ್ ಆಗಬೇಕು. ಅದಕ್ಕೆ ಪ್ರಿಂಟ್ ಎಫ್ ಅಂತ ಬರೀರಿ. ಪ್ರಿಂಟ್ ಮಾಡ್ತಾ ಹೋಗ್ಬೇಕು. ಎಲ್ಲ ಫಿಬೋನಿಸಿ ನಂಬರ್ ಯಾವ ಟೈಪ್ ಇರ್ತಾವೆ? ಇಂಟೀಜರ್ ಟೈಪ್. 1 by 1 ಬರಲಿ ಅಂತ /n ಹಾಕ್ರಿ. ನಾವು ಡೈರೆಕ್ಟ್ಲಿ ಕಾಲ್ ದ ಫಿಬ್ ಫಂಕ್ಷನ್ ಕಾಲ್ ಮಾಡ್ರಿ, ಫಿಬ್ ಆಫ್ ಎನ್. ಓಕೆ, ಫಿಬ್ ಆಫ್ ಫಸ್ಟ್ ಫಿಬೋನಿಸಿ ಫಿಬ್ ಆಫ್ 1 ಅಂದರೆ ಆನ್ಸರ್ ತಂತಾನೆ 0 ಬರುತ್ತೆ. ಫಿಬ್ ಆಫ್ 2 ಅಂದರೆ ಆನ್ಸರ್ 1 ಬರುತ್ತೆ. ಹಿಂಗೆ 1 by 1 ಆನ್ಸರ್ ಡಿಸ್ಪ್ಲೇ ಆಗ್ತಾ ಹೋಗಬೇಕು. ಬಟ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ, ಈಗ ನಾವು ಫಿಬ್ ಫಂಕ್ಷನ್ ಕೋಡ್ ಬರಿಬೇಕು. ಇಲ್ಲಿ ನೀವು ಬರ್ದಿರ್ತಿರಲ್ಲ, ಇದನ್ನ ಯೂಸ್ ಮಾಡ್ತೀನಂತ ಡೈರೆಕ್ಟ್ಲಿ ಯೂಸ್ ದ್ಯಾಟ್ ಫಂಕ್ಷನ್. ಓಕೆ, ಫಂಕ್ಷನ್ ಡಿಕ್ಲೇರ್ ಮಾಡುವಾಗ ಸೆಮಿಕೋಲನ್ ಹಾಕಬೇಕು, ಯೂಸ್ ಮಾಡುವಾಗ ಸೆಮಿಕೋಲನ್ ಹಾಕಬಾರ್ದು. ಆ್ಯಂಡ್ ಆಲ್ರೆಡಿ ನಿಮಗೆ ಗೊತ್ತಿದೆ, ಫಸ್ಟ್ ಫಿಬೋನಿಸಿ ನಂಬರ್ ಯಾವುದು? 0. ಸೆಕೆಂಡ್ ಫಿಬೋನಿಸಿ ನಂಬರ್ ಈಸ್ 1. ಸಾರಿ, ಆಲ್ರೆಡಿ ಯು ನೋ ದಿಸ್. ಹಂಗಂದ್ರೆ ಡೈರೆಕ್ಟ್ಲಿ ಹೆಂಗೆ ಬರಿಬೋದು ನೋಡ್ರಿ, ಇಫ್ ಎನ್ ವ್ಯಾಲ್ಯೂ 1 ಇದ್ರೆ, ಎನ್ ವ್ಯಾಲ್ಯೂ 2 ಇದ್ರೆ, ಈ ಥರ ಡೈರೆಕ್ಟಾಗಿ ಬರಿಬೋದಲ್ಲ ನೀವು. ಇಫ್ ಎನ್ ಈಸ್ ಈಕ್ವಲ್ ಟು 0, ಇಫ್ ಎನ್ ಈಸ್ ಈಕ್ವಲ್ ಟು 0, ಸಾರಿ 0 ಅಲ್ಲ 1 ಯೂಸ್ ಮಾಡಬೇಕು. ವೇಟ್ ಅ ಮಿನಿಟ್. If n is equal to 1, answer is return 0. Else, if
n is equal to 2, ಆನ್ಸರ್ ಈಸ್ ರಿಟರ್ನ್ 1. ಇವೆರಡು ನಿಮಗೆ ಗೊತ್ತಿದೆ. ಇಲ್ಲ ಅಂದರೆ ಲಾಸ್ಟ್ ಪಾರ್ಟ್ ರಿಟರ್ನ್. ಏನು ರಿಟರ್ನ್ ಮಾಡಬೇಕು? ಥರ್ಡ್ ಫಿಬೋನಸಿ ನಂಬರ್ ನಮಗೆ ಗೊತ್ತಿಲ್ಲ. ಥರ್ಡ್ ಫಿಬೋನಸಿ ನಂಬರ್ ಹೆಂಗೆ ಕಂಡುಹಿಡಿಬೇಕು? ಹಿಂದಿನ ಎರಡು ಫಿಬೋನಸಿ ನಂಬರ್ಗಳನ್ನ ಕೂಡಿಸ್ಬೇಕು. ಹೆಂಗೆ ಬರೀತೀರಿ? ಫಿಬ್ ಆಫ್ n-1 ಪ್ಲಸ್ ಫಿಬ್ ಆಫ್ n-2. ಮುಗೀತಲ್ಲ, ಈ ಫಂಕ್ಷನ್ ಮುಗೀತು. ಫಾರ್ ಎಕ್ಸಾಂಪಲ್ n equal to 3, ಥರ್ಡ್ ಫಿಬೋನಸಿ ನಂಬರ್ ಏನು ಮಾಡಬೇಕು? ಬೇಕಂದ್ರೆ ಫಿಬ್ ಆಫ್ 1 ಫಿಬ್ ಆಫ್ 2 ಕೂಡಿಸ್ಬೇಕು. ಅಂದರೆ ಯು ವಿಲ್ ಗೆಟ್ ದ ಆನ್ಸರ್ 1. ವೆರಿ ಸಿಂಪಲ್. ಅರ್ಥ ಆಯ್ತಲ್ಲ? ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಮತ್ತೆ ಕ್ವಶನ್ ಮಾಡ್ರಿ. ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಪ್ರೋಗ್ರಾಮ್. ಲೆಟ್ ಅಸ್ ಮೂವ್ ಟುವರ್ಡ್ಸ್ ನೆಕ್ಸ್ಟ್ ಪ್ರೋಗ್ರಾಮ್. ಅದ್ಯಾವುದು? ಪ್ರೋಗ್ರಾಮ್ ಟು ಫೈಂಡ್ GCD ಯೂಸಿಂಗ್ ರಿಕರ್ಷನ್. ಈಗ ನಾವು GCD ವ್ಯಾಲ್ಯೂನ ಕಂಡುಹಿಡಿಬೇಕು ವಿತ್ ದ ಹೆಲ್ಪ್ ಆಫ್ ರಿಕರ್ಷನ್. ರಿಕರ್ಷನ್ ಅಂತ ಬಂದರೆ ಡೆಫಿನೆಟ್ಲಿ ನೀವು ರಿಕರ್ಸಿವ್ ಫಂಕ್ಷನ್ ಯೂಸ್ ಮಾಡಬೇಕು. ಇದು ನೆನಪಿಟ್ಕೊರಿ. ಆ್ಯಂಡ್ ಯು ಆರ್ ಫೈಂಡಿಂಗ್ GCD ಆಫ್ 2 ನಂಬರ್ಸ್. ಇದಕ್ಕೆ 2 ನಂಬರ್ ಬೇಕೇ ಬೇಕು. ಫಾರ್ ಎಕ್ಸಾಂಪಲ್ GCD ಅಂದ್ರೆ ಏನು? ಗ್ರೇಟೆಸ್ಟ್ ಕಾಮನ್ ಡಿವೈಸರ್. ಅಂದರೆ ಎರಡು ನಂಬರ್ಗಳನ್ನು ಯಾವ್ಯಾವ ನಂಬರ್ಗಳು ಭಾಗ ಹೋಗಿಸ್ತವೆ ಅವುಗಳಲ್ಲಿ ದೊಡ್ಡದು ಯಾವುದು ಅಂತ ಕಂಡುಹಿಡಿಬೇಕು. ಫಾರ್ ಎಕ್ಸಾಂಪಲ್ ಫಸ್ಟ್ ನಂಬರ್ ವಿ ವಿಲ್ ಟೇಕ್ ಇಟ್ ಆಸ್ m. ಓಕೆ, m ಈಕ್ವಲ್ ಟು ನಾನು ಒಂದು ನಂಬರ್ ತಗೋತೀನಿ 4 ಅಂತ, ಅಥವಾ 6. n ಈಸ್ ಈಕ್ವಲ್ ಟು 4. ಈಗ ಲೆಟ್ ಅಸ್ ಫೈಂಡ್ ದಿ GCD ಆಫ್ 6 ಆ್ಯಂಡ್ 4. ಇವೆರಡೂ ನಂಬರ್ಗಳನ್ನು ಯಾವ್ಯಾವ ಭಾಗಾಕಾರ ಮಾಡಕ್ಕೆ ಬರುತ್ತೋ ಅವನ್ನೆಲ್ಲ ನಂಬರ್ಗಳನ್ನು ಬರಿತಾ ಹೋಗಬೇಕು. ಅವಕ್ಕೇನಂತಾರೆ? ಫ್ಯಾಕ್ಟರ್ಸ್. ಓಕೆ, ಹಂಗಂದ್ರೆ ಇಲ್ಲಿ ಬರಿತೀನಿ 6, 4. 6 ಮತ್ತು 4 1ರಿಂದ ಭಾಗಿಸ್ಬೋದಾ? ಎಸ್. 6 ಮತ್ತು 4 2ರಿಂದ ಭಾಗಿಸ್ಬೋದಾ? ಎಸ್. 6 ಮತ್ತು 4 3ರಿಂದ ಭಾಗಿಸ್ಬೋದಾ? ನೋ. 3ರಿಂದ ಓನ್ಲಿ 6 ಭಾಗಿಸ್ಬೋದು, 4 ಭಾಗಿಸೋಕೆ ಬರೋದಿಲ್ಲ. 4 ಅಗೇನ್ 4 ಅಷ್ಟೇ ಭಾಗಿಸ್ಬೋದು, 6 ಭಾಗಿಸೋಕೆ ಬರೋದಿಲ್ಲ. 5 ಅಂತೂ ಬರೋದಿಲ್ಲ. 6 6ರಿಂದ ಭಾಗಿಸ್ಬೋದು, 4ರಿಂದ ಬರೋದಿಲ್ಲ. ಓಕೆ, ವಿ ಹ್ಯಾವ್ 2 ಫ್ಯಾಕ್ಟರ್ಸ್ ವಿಚ್ ಕ್ಯಾನ್ ಡಿವೈಡ್ 6 ಆ್ಯಂಡ್ 4. ಹಾಗಂದ್ರೆ ಇದ್ರೊಳಗೆ ಯಾವ್ದು ದೊಡ್ಡದು? 2. 2 ಈಸ್ ವಾಟ್? GCD. ಇದಕ್ಕೆ ನಾವು GCD ಅಂತ ಕರಿತೀವಿ. ಓಕೆ, ಇದ್ರ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಬಟ್ ಈಗ ಏನು ನಾವು ಫ್ಯಾಕ್ಟರ್ಸ್ ಯೂಸ್ ಮಾಡಿ ಕಂಡುಹಿಡಿದೀವೋ ಈ ಥರ ನಾವು GCD ಕಂಡುಹಿಡಿತಾ ಇಲ್ಲ. ಹಿಯರ್ ವಿ ಆರ್ ಯೂಸಿಂಗ್ ಯುಕ್ಲಿಡ್ಸ್ ಅಲ್ಗೋರಿದಮ್. ಒಂದು ಯುಕ್ಲಿಡ್ಸ್ ಅಲ್ಗೋರಿದಮ್ ನಾವು ಯೂಸ್ ಮಾಡ್ತಾ ಇದ್ವಿ. ಈಸ್ ಫೇಮಸ್ ಮ್ಯಾಥಮೆಟಿಷಿಯನ್. ಅವ್ರು ಹೇಳಿದ್ರ ಪ್ರಕಾರ ನಾವು GCD ಕಂಡುಹಿಡಿಬೇಕು. ಅವ್ರ ಪ್ರಕಾರ ಏನು ಅವ್ರು ಹೇಳ್ತಾರೆ ಅನ್ನೋದನ್ನು ನಾನಿಲ್ಲಿ ಫಾರ್ಮುಲಾ ಟೈಪ್ ಬರಿತೀನಿ. ಇದೊಂದು ನೆನಪಿಟ್ಕೊಂಡ್ಬಿಟ್ರೆ ಯು ಕ್ಯಾನ್ ಈಸಿಲಿ ರೈಟ್ ದಿ GCD ಪ್ರೋಗ್ರಾಮ್. ಓಕೆ, ಫಾರ್ ಎಕ್ಸಾಂಪಲ್ ಅವ್ರ ಪ್ರಕಾರ ಇಫ್ ದೇರ್ ಆರ್ 2 ನಂಬರ್ಸ್ m ಆ್ಯಂಡ್ n, ಇವೆರಡರೊಳಗರೆ ಯಾವುದಾದ್ರೂ ಒಂದು ನಂಬರ್ 0 ಇದ್ದರೆ ಇನ್ನೊಂದು ನಂಬರೇ GCD ಅಂತ ಅವ್ರು ಹೇಳ್ತಾರೆ. ಫಾರ್ ಎಕ್ಸಾಂಪಲ್ if n equal to 0 then GCD is m. ಓಕೆ, ಯಾವುದೋ ಒಂದು ನಂಬರ್ 0 ಇದ್ದರೆ ಇನ್ನೊಂದು ನಂಬರೇ GCD. ಅಥವಾ ಇಫ್ m ಲೆಸ್ ದೆನ್ n ಇದ್ದರೆ ಭಾಗ್ಸೋಕೆ ಬರೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು? GCDನ ಉಲ್ಟಾ ಮಾಡಿ ಇಟ್ಕೋಬೇಕು. GCD ಆಫ್ mn ಬದಲಾಗಿ nm ಕಂಡುಹಿಡಿಬೇಕು. ಓಕೆ, ಆ್ಯಂಡ್ ಇಫ್ m ಗ್ರೇಟರ್ ದೆನ್ n ಇದ್ದರೆ ವಿ ಆರ್ ಅಪ್ಲೈಯಿಂಗ್ ಅನದರ್ ಫಾರ್ಮುಲಾ. ಅದ್ಯಾವುದು? GCD ಆಫ್ n, m mod n. ವೈ ದೇ ಆರ್ ಡೂಯಿಂಗ್ ದಿಸ್? ಇದನ್ನು ಯಾಕೆ ಅವ್ರು ಮಾಡ್ತಾರಂದರೆ ಫಸ್ಟ್ ಕೇಸ್ ಇದೆ ನೋಡ್ರಿ, ಇದನ್ನು ಹೆಂಗಾದ್ರೂ ಮಾಡಿ ಅಪ್ಲೈ ಮಾಡಬೇಕು ನಾವು. ಅದಕ್ಕೆ ಅವ್ರು ಏನು ಮಾಡ್ತಾರೆ? ಎರಡೂ ನಂಬರ್ಗಳಲ್ಲಿ ಒಂದು ಯಾವುದಾದ್ರು ನಂಬರನ್ನು 0 ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಒಂದು ಯಾವುದಾದ್ರು ನಂಬರ್ನ 0 ಹೆಂಗೆ ಮಾಡೋದು? ಫಾರ್ ಎಕ್ಸಾಂಪಲ್ 4 ಐಟಮ್ಸ್ ಅದಾವನ್ನ ಕಡಿಮೆ ಹೆಂಗೆ ಮಾಡೋರು? ಡಿವೈಡ್ ಮಾಡೋದು. 4 ಇದ್ದಿದ್ದು 2, 2 ಇದ್ದಿದ್ದು 1, 1 ಇದ್ದಿದ್ದು 0, ಹಿಂಗೆ ಮಾಡ್ಕೋತ ಬರ್ತಿರಲ್ಲ ನೀವು. ಅದೇ ಡಿವಿಷನ್ ಮಾಡಿನೇ ಯು ಕ್ಯಾನ್ ಕಮ್ ಅಪ್ ಟು ಲೋವರ್ ನಂಬರ್. ಅದಕ್ಕೆ ಅವ್ರು ಏನು ಮಾಡ್ತಾರೆ? ಮಾಡ್ಯುಲಸ್ ಯೂಸ್ ಮಾಡ್ತಾರೆ. ಡಿವೈಡ್ ಮಾಡಿ
ರಿಮೈಂಡರ್ ಕಂಡುಹಿಡಿಯೋಕ್ಕೆ. ಫೈನಲಿ ಒನ್ ನಂಬರ್ 0 ಆಗಿಬಿಡುತ್ತೆ. ಆವಾಗ ಜಿ ಸಿ ಡಿ ವಿಲ್ ಬಿ ಎಮ್ ಇಟ್ ಸೆಲ್ಫ್. ವಿ ಆರ್ ಗೋಯಿಂಗ್ ಟು ಡೂ ಇಟ್. ಓಕೆ, ಹಾಗಂದ್ರೆ ಇದು ಫಾರ್ಮುಲಾ ನೆನಪಿಟ್ರೆ ಯು ಕ್ಯಾನ್ ಈಸಿಲಿ ರೈಟ್ ದ ಪ್ರೋಗ್ರಾಮ್. ಓಕೆ, ಪ್ರೋಗ್ರಾಮ್ ಬರೆಯೋಣಂತೆ ನೋಡ್ರಿ. ಹ್ಯಾಶ್ ಇನ್ಕ್ಲೂಡ್ stdio.h. This is common thing you are writing, void main, and we have ಇಲ್ಲಿ ನೋಡ್ರಿ, ನಾನು ಹೇಳಿದ್ದೆ ಕಂಪಲ್ಸರಿ ನೀವು ಒಂದು ಫಂಕ್ಷನ್ ಯೂಸ್ ಮಾಡಲೇಬೇಕು. ಇಂಟ್ ಜಿ ಸಿ ಡಿ 2 ನಂಬರ್ ಬೇಕು, ಇಂಟ್ ಎಮ್, ಇಂಟ್ ಎನ್. ನೀವು ಜಸ್ಟ್ ಬರೀ ಇಂಟ್ ಬರೆದ್ರು ನಡೆಯುತ್ತೆ. ಓಕೆ, ಆ್ಯಂಡ್ ಬರುವಂಥ ಆನ್ಸರ್ ಇಂಟೀಜರ್ ಇರೋದ್ರಿಂದ ಇಂಟ್ ಅಂತ ಬರಿಬೇಕು. ಓಕೆ, ಆ್ಯಂಡ್ ಹಿಯರ್ ವಿ ನೀಡ್ 2 ನಂಬರ್ಸ್. ಆಲ್ರೆಡಿ ನೀವು ಎಮ್ ಎನ್ ಡಿಕ್ಲೇರ್ ಮಾಡಿರಿ ಅಂದರು ಯು ಕ್ಯಾನ್ ಡಿಕ್ಲೇರ್ ಲೈಕ್ ದಿಸ್, ಎಮ್ ಆ್ಯಂಡ್ ಎನ್. ಈಗ ಯೂಸರ್ಗೆ ಹೇಳ್ರಿ ಪ್ರಿಂಟ್ ಎಫ್ ಎಂಟರ್ ಎಮ್ ಆ್ಯಂಡ್ ಎನ್ ವ್ಯಾಲ್ಯೂಸ್. ಓಕೆ, ಸ್ಕ್ಯಾನ್ ಎಫ್. ಇವೆರಡು ನಂಬರ್ ಇಲ್ಲ ಅಂದರೆ ಯು ಕೆನಾಟ್ ಫೈಂಡ್ ಜಿ ಸಿ ಡಿ. ಅದಕ್ಕೆ 2 ನಂಬರ್ ಎಂಟರ್ ಮಾಡಬೇಕು, ಎಮ್ ಆ್ಯಂಡ್ ಎನ್. ಗಾಟ್ ಇಟ್? ನಾವು ಯು ಕ್ಯಾನ್ ಪ್ರಿಂಟ್ ದಿ ಜಿ ಸಿ ಡಿ. ಪ್ರಿಂಟ್ ಎಫ್ ಜಿ ಸಿ ಡಿ ಈಸ್, ಆನ್ಸರು ಇಂಟೀಜರ್ ಒಳಗಡೆ ಇರ್ತಾರೆ, ಪರ್ಸೆಂಟೇಜ್ ಡಿ ಬರೀರಿ. ಯು ಆರ್ ಕಾಲಿಂಗ್ ಜಿ ಸಿ ಡಿ ಫಂಕ್ಷನ್, ಜಿ ಸಿ ಡಿ ಆಫ್ ಎಮ್ ಕಾಮ ಎನ್. ಈಗ ಜಿ ಸಿ ಡಿ ಅಂದ ತಕ್ಷಣ ಇದು ಎಲ್ಲಿ ಹೋಗುತ್ತೆ? ಫಂಕ್ಷನ್ ಡೆಫಿನಿಷನ್ಗೆ ಮೂವ್ ಆಗುತ್ತೆ. ಹಾಗಂದ್ರೆ ಈಗ ನೀವು ಏನು ಹೇಳಿದ್ರಿ, ಈ ಫಂಕ್ಷನ್ ಯೂಸ್ ಮಾಡ್ತೀನಿ ಅಂತ ಡಿಕ್ಲೇರ್ ಏನು ಮಾಡಿದ್ರು ಅದನ್ನು ಈಗ ಬರಿಬೇಕು. ಓಕೆ, ಇಂಟ್ ಜಿ ಸಿ ಡಿ ಡೆಫಿನಿಷನ್ ಬರೆಯುವಾಗ ಡು ನಾಟ್ ಯೂಸ್ ಸೆಮಿಕೋಲನ್. ಈಗ ಅಕಾರ್ಡಿಂಗ್ ಟು ಯುಕ್ಲಿಡ್ಸ್ ಅಲ್ಗೋರಿದಮ್ ಯು ಕ್ಯಾನ್ ಫೈಂಡ್ ಇಟ್. ಫಸ್ಟ್ ಏನಿದೆ ನೋಡ್ರಿ, ಇಫ್ ಎನ್ ಈಕ್ವಲ್ ಟು 0, ಆನ್ಸರ್ ಏನು ಬರಬೇಕು? ರಿಟರ್ನ್ ಎಮ್. ಎಲ್ಸ್ ಇಫ್ ಎಮ್ ಲೆಸ್ ದೆನ್ ಎನ್, ರಿಟರ್ನ್ ಜಿ ಸಿ ಡಿ ಆಫ್ ಎನ್ ಕಾಮ ಎಮ್. ಅದು ಇಲ್ಲ ಅಂದರೆ ಎಲ್ಸ್ ರಿಟರ್ನ್ ಜಿ ಸಿ ಡಿ ಆಫ್ ಎನ್ ಕಾಮ ಎಮ್ ಮಾಡ್ ಎನ್. ಓವರ್ ಏನು ಯುಕ್ಲಿಡ್ಸ್ ಅಲ್ಗೋರಿದಮ್ ಫಾರ್ಮುಲಾ ಇದನ್ನೇ ಅದನ್ನೇ ಬರೆದಿದ್ದೀವಿ ನಾವು. ಅದನ್ನ ಹೆಂಗಾದ್ರೂ ಮಾಡಿ ನೀವು ನೆನಪಿಟ್ಕೋಬೇಕಷ್ಟೇ. ಓಕೆ, ಫೈನಲಿ ಇಟ್ ಕಮ್ಸ್ ಟು ದ ಫಸ್ಟ್ ಕೇಸ್. ಹೆಂಗಾದ್ರೂ ಮಾಡಿ ಫಸ್ಟ್ ಕೇಸ್ಗೆ ಇದು ಆನ್ಸರ್ ಬರುತ್ತೆ. ಇದ್ರದ್ದು ನಾವು ಎಕ್ಸ್ಪ್ಲನೇಷನ್ ಪಾರ್ಟನ್ನು ನಾನು ವಿಡಿಯೋನಲ್ಲಿ ಆಲ್ರೆಡಿ ಹಾಕಿದ್ದೀನಿ. ಯು ಕ್ಯಾನ್ ಗೋ ಫಾರ್ ಇಟ್. ಅದನ್ನು ನೋಡ್ಕೋರಿ. ಗೊತ್ತಾಯ್ತಲ್ಲ ಹೌ ಟು ರೈಟ್. ಇದೇನಿದು ಇಲ್ಲಿ ಬರ್ದಿದ್ದೀನಲ್ಲ, ಇದೇನು ಫಂಕ್ಷನ್ ಕಾಲ್ ಆದ ತಕ್ಷಣ ಇದು ಡೈರೆಕ್ಟ್ಲಿ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಇಲ್ಲಿ ಜಿ ಸಿ ಡಿ ಆಫ್ 4 ಆ್ಯಂಡ್ 5 ಹಾಕಿದ್ರಿ ಅಂದರೆ ಆ 4 ವ್ಯಾಲ್ಯೂ ಇಲ್ಲಿ ಕಾಪಿ ಆಗುತ್ತೆ, 5 ಇಲ್ಲಿ ಕಾಪಿ ಆಗುತ್ತೆ, ಚೆಕ್ ಆಗುತ್ತೆ. ಲೈಕ್ ದಿಸ್ ಇಟ್ ವಿಲ್ ವರ್ಕ್. ಇದು ಎಕ್ಸ್ಪ್ಲನೇಷನ್ದು ಸಪ್ರೇಟ್ ಪ್ರೋಗ್ರಾಮ್ ಕೂಡ ಮಾಡಿದ್ದೀನಿ. ಯು ಕ್ಯಾನ್ ಗೋ ಆ್ಯಂಡ್ ಅಬ್ಸರ್ವ್. ದಿಸ್ ಈಸ್ ಜಸ್ಟ್ ದ ರಿವಿಷನ್ ಐ ಆಮ್ ಡೂಯಿಂಗ್. ಓಕೆ, ಗಾಟ್ ಇಟ್? ಅರ್ಥ ಆಯ್ತಲ್ಲ? ಲೆಟ್ ಅಸ್ ಮೂವ್ ಟುವರ್ಡ್ಸ್ ನೆಕ್ಸ್ಟ್ ಪ್ರೋಗ್ರಾಮ್. ನೆಕ್ಸ್ಟ್ ಪ್ರೋಗ್ರಾಮ್ ಈಸ್ ಅಬೌಟ್ ಟವರ್ ಆಫ್ ಹೆನಾಯ್ ಪ್ರಾಬ್ಲಮ್. ನಾವು ಇಲ್ಲಿ ಟವರ್ ಆಫ್ ಹೆನಾಯ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಹಾಗಂದ್ರೆ ಲೆಟ್ ಅಸ್ ಸಿ ವಾಟ್ ಈಸ್ ದಿಸ್ ಟವರ್ ಆಫ್ ಹೆನಾಯ್. ಟವರ್ ಆಫ್ ಹೆನಾಯ್ ಪ್ರಾಬ್ಲಮ್ ಅಂದರೆ ಏನು ಅಂತ ನೋಡೋಣ. ಇಲ್ಲಿ 3 ಟವರ್ಸ್ ಇರ್ತವೆ, ಎ ಬಿ ಸಿ ಅಂತ. ಎನಲ್ಲಿ ಸಮ್ ಆಫ್ ದಿ ಡಿಸ್ಕ್ಸ್ ಅನ್ನ ಸ್ಟೋರ್ ಮಾಡಿರ್ತಾರೆ. ಈ ಥರ 2 ಡಿಸ್ಕ್ ಇದಾವೆ ಅಂತ ತಿಳ್ಕೊರಿ. ಈಗ ಸೊಲ್ಯೂಷನ್ ಏನು ಕಂಡುಹಿಡಿಬೇಕಂದ್ರೆ, ಎನಲ್ಲಿರೋ ಎಲ್ಲ ಡಿಸ್ಕ್ಗಳನ್ನು ಸಿಗೆ ಮೂವ್ ಮಾಡಬೇಕು. ಹೆಂಗೆ ಮೂವ್ ಮಾಡಬೇಕು ಅಂದರೆ ಯೂಸಿಂಗ್ ದಿಸ್ ಟೆಂಪ್ರರಿ ಟವರ್. ಇಲ್ಲೊಂದು ಟೆಂಪ್ರರಿ ಟವರ್ ಯೂಸ್ ಮಾಡಿಕೊಂಡು ನಾವು ಮೂವ್ ಮಾಡ್ಬೋದು. ಆ್ಯಂಡ್ ಯಾವಾಗಲೂ ಏನಿರಬೇಕಂದ್ರೆ ಕೆಳಗಡೆ ದೊಡ್ಡ ಡಿಸ್ಕ್ ಇರಬೇಕು, ಮೇಲ್ಗಡೆ ಸಣ್ಣ ಡಿಸ್ಕ್ ಇರಬೇಕು. ದಿಸ್ ಈಸ್ ದ ವೇ ಟು ರೈಟ್ ಇಟ್. ಓಕೆ, ಮೇಲೆ ಇರೋ ಡಿಸ್ಕ್ಗೆ 1 ಅಂತ ಕರಿತೀನಿ, ಕೆಳಗೆ ಇರೋ ಡಿಸ್ಕ್ಗೆ 2 ಅಂತ ಹೆಸರಿಟ್ಟಿರ್ತೀನಿ. ಓಕೆ, ಹಾಗಂದ್ರೆ ಲೆಟ್ ಅಸ್ ಸಿ ಹೌ ಟು ಡೂ ದಿಸ್. ನೀವೇ ನೋಡಿ ಹೇಳ್ಬೋದು.
ಟೋಟಲ್ ನಂಬರ್ ಆಫ್ ಡಿಸ್ಕ್ ಎಷ್ಟಿದ್ದಾವೆ? 2. ಫಸ್ಟ್ ಏನು ಮಾಡ್ರಿ, ಒಂದನೇ ಡಿಸ್ಕನ್ನ ಡೈರೆಕ್ಟ್ ಸಿಗೆ ಹಾಕಿದರೆ ಕೆಳಗಡೆ ಸಣ್ಣ ಡಿಸ್ಕ್ ಹೋಗುತ್ತೆ, ಮೇಲ್ಗಡೆ ದೊಡ್ಡ ಡಿಸ್ಕ್ ಹೋಗುತ್ತೆ. ಅದಕ್ಕೆ ಏನು ಮಾಡ್ರಿ, ಮೂವ್ ಡಿಸ್ಕ್, ಟೋಟಲಿ ದೇರ್ ಆರ್ 2 ಡಿಸ್ಕ್ಸ್. ಓಕೆ, ಅದರಲ್ಲಿ ಮೇಲೆ ಇರೋ 1 ಡಿಸ್ಕ್, ಮೂವ್ ಡಿಸ್ಕ್ 1 ಫ್ರಾಮ್ ಎ ಟು ಬಿ. ಕರೆಕ್ಟ್? ಅವಾಗ ಈ ಸಣ್ಣ ಡಿಸ್ಕ್ ಇಲ್ಲಿ ಬಂತು. ಓಕೆ, ನೆಕ್ಸ್ಟ್ ಕೆಳಗಡೆ ದೊಡ್ಡ ಡಿಸ್ಕ್ ಇದೆಯಲ್ಲ, ಅದನ್ನ ಏನು ಮಾಡಬೇಕು, ಮೂವ್ ಡಿಸ್ಕ್ 2 ಫ್ರಾಮ್ ಎ ಟು ಸಿ. ಇದೇ ನಮ್ದು ಮೇನ್ ಥಿಂಗ್. ಏನಂದರೆ ಎದಿಂದ ಸಿಗೆ ಮೂವ್ ಮಾಡೋದು. ದಿಸ್ ಈಸ್ ದ ಮೇನ್ ಥಿಂಗ್ ವಿ ಆರ್ ಡೂಯಿಂಗ್. ಓಕೆ, ನೆಕ್ಸ್ಟ್ ಅಂದರೆ ದೊಡ್ಡ ಡಿಸ್ಕ್ ಇಲ್ಲಿ ಕೆಳಗಡೆ ಬಂತಲ್ಲ, ಕರೆಕ್ಟ್? ಮೇಲೆ ಒಂದು ಇಲ್ಲಿ ಸಣ್ಣ ಡಿಸ್ಕ್ ಉಳಿದಿದೆ, ಇದನ್ನ ಏನು ಮಾಡಬೇಕು, ಇಲ್ಲಿ ಹಾಕಬೇಕು. ಥರ್ಡ್ ಸ್ಟೆಪ್, ಮೂವ್ ಡಿಸ್ಕ್ ಅಗೇನ್ 1 ಫ್ರಾಮ್ ಬಿ ಟು ಸಿ. ದಿಸ್ ಈಸ್ ದ ವೇ ಟು ಡೂ ದಿಸ್. ಕರೆಕ್ಟಾ? ಈಗ ಸಣ್ಣ ಡಿಸ್ಕ್ ಮೇಲ್ಗಡೆ ಬಂದ್ಬಿಡುತ್ತೆ. ದಿಸ್ ಈಸ್ ದ ಆಕ್ಚುಯಲ್ ರಿಸಲ್ಟ್ ವಿ ವಾಂಟ್. ಇದೇನು n = 2 ಇದ್ದಾಗ. ಇದನ್ನೇ ಫಾರ್ n ಡಿಸ್ಕ್ಸ್ ಹೆಂಗೆ ಬರಿಬೇಕು ನೋಡ್ರಿ. 2 ಇದ್ದಾಗ ಇಲ್ಲಿ 1 ಬರ್ದಿರಿ, ಮೇಲ್ 2 ಇದ್ದಾಗ 2 ಬರ್ದಿರಿ, ಮತ್ತೆ 2 ಇದ್ದಾಗ 1 ಬರ್ದಿರಿ. ನೆನ್ಪಿಟ್ಕೋರಿ, ನಾನು ಹಾಗೆ ಬರಿತೀನಿ. ಮೂವ್ ಡಿಸ್ಕ್ 2 ಇದ್ದಿದ್ದು 1 ಮಾಡಿರಿ, n ಇದ್ದಿದ್ದು ಏನು ಮಾಡಬೇಕು, 1 ಕಡಿಮೆ ಮಾಡ್ಬೇಕಂದ್ರೆ n-1 ಫ್ರಾಮ್ ಎ ಟು ಬಿ. ಕರೆಕ್ಟ್? ಜನರಲೈಸ್ ಬರಿತಾ ಇದ್ದೀನಿ ನಾನು. ಮೂವ್ ಡಿಸ್ಕ್ 2 ಅಂದರೆ n ಫ್ರಾಮ್ ಎ ಟು ಸಿ. ಫೈನಲಿ ನಮಗೆ ಎ ಟು ಸಿಗೆ ಮೂವ್ ಮಾಡಬೇಕು. ದೆನ್ ಮೂವ್ ಡಿಸ್ಕ್ 2 ಇದ್ದಿದ್ದು 1 ಮಾಡಿದಾರೆ ಅಂದರೆ n-1 ಫ್ರಾಮ್ ಬಿ ಟು ಸಿ. ಇದು ಜನರಲೈಸ್ಡ್ ವೇ. ಓಕೆ, ಈಗ ಲೆಟ್ ಅಸ್ ಸಿ ಹೌ ಇಟ್ ಕ್ಯಾನ್ ಬಿ ಡನ್. ಈ ಪ್ರೋಗ್ರಾಮ್ಗೆ ಏನೇನು ಬೇಕಾಗುತ್ತೆ, ಇದು ರಿಕರ್ಷನ್ ಯೂಸ್ ಮಾಡಿನೇ ಮಾಡಬೇಕು. ರಿಕರ್ಷನ್ ಅಂದರೆ ಕಂಪಲ್ಸರಿ ಫಂಕ್ಷನ್ ಯೂಸ್ ಮಾಡಲೇಬೇಕು. ಓಕೆ, ಲೆಟ್ ಅಸ್ ರೈಟ್ ದ ಕೋಡ್. hash include stdio.h. this is common thing you are writing. Void main and tower function. ನಾನು ಟವರ್ ಅಂತ ಹೆಸರಿಡ್ತೀನಿ, ನೀವೇನು ಬೇಕಾದ ಹೆಸರಿಡ್ಬೋದು. ಓಕೆ, ನಾನು ಇಲ್ಲಿ ನೋಡ್ರಿ ವೈಡ್ ಟವರ್ ಅಂತ ಬರಿತೀನಿ. ಯಾಕೆ ವೈಡ್ ಟವರ್ ಅಂತ ಬರಿತೀನಿ ಅಂದರೆ, ನಾವಿಲ್ಲಿ ಏನು ಕ್ಯಾಲ್ಕುಲೇಷನ್ ಮಾಡಿ ಆನ್ಸರ್ ಪಡ್ಕೋತಾ ಇಲ್ಲ. ಜಸ್ಟ್ ವಿ ಆರ್ ಮೂವಿಂಗ್ ದ ಡಿಸ್ಕ್ಸ್. ಅಂದರೆ ನೋ ನೀಡ್ ಆಫ್ ರಿಟರ್ನಿಂಗ್ ಎನಿ ವ್ಯಾಲ್ಯೂ. ಅದಕ್ಕೆ ವೈಡ್ ಅಂತ ಬರೀರಿ. ವೈಡ್ ಅಂದರೆ ನಥಿಂಗ್ ಈಸ್ ರಿಟರ್ನ್. ಈ ಟವರ್ ಜೊತೆ ಈ ಟವರ್ ಫಂಕ್ಷನಲ್ಲಿ ಏನೇನು ಪ್ಯಾರಾಮೀಟರ್ಸ್ ಸೆಂಡ್ ಮಾಡಬೇಕು, ನಂಬರ್ ಆಫ್ ಡಿಸ್ಕ್ಸ್, 3 ಡಿಸ್ಕ್ಗಳ ಹೆಸರೇನು, ಕ್ಯಾರ್ ಎ ಬಿ ಸಿ ಮೀನ್ಸ್ ದೇ ಆರ್ ಕ್ಯಾರೆಕ್ಟರ್ಸ್. ಕ್ಯಾರ್ ಎ, ಕ್ಯಾರ್ ಬಿ, ಕ್ಯಾರ್ ಸಿ. ಓಕೆ, ದಿಸ್ ಈಸ್ ಡಿಕ್ಲರೇಷನ್. ಈ ಫಂಕ್ಷನ್ ಮುಂದೆ ಯೂಸ್ ಮಾಡ್ತಿದ್ದೀರಿ ಅಂತ ಡಿಕ್ಲೇರ್ ಮಾಡಿದ್ದೀರಿ. ಓಕೆ, ಮತ್ತೇನು ಬೇಕು, ವೇರಿಯೇಬಲ್ n ಬೇಕು. n ಅಂದರೆ ಯೂಸರ್ಗೆ ಹೇಳ್ರಿ, ಪ್ರಿಂಟ್ ಎಫ್ ಎಂಟರ್ ನಂಬರ್ ಆಫ್ ಡಿಸ್ಕ್ಸ್. ನಂಬರ್ ಆಫ್ ಡಿಸ್ಕ್ ಎಷ್ಟು ಅಂತ ಎಂಟರ್ ಮಾಡಂತ ಯೂಸರ್ಗೆ ಹೇಳ್ರಿ. ಸ್ಕ್ಯಾನ್ ಎಫ್ %d ಆಂಪರ್ಸ್ಯಾಂಡ್ n. n = 2 ಹಾಕಿದರೆ 3 ಸ್ಟೆಪ್ಪಲ್ಲಿ ಇದು ವರ್ಕ್ ಆಗಬೇಕು. n = 2 ಹಾಕಿದರೆ 3 ಸ್ಟೆಪ್ಸ್ ಆಗ್ತವೆ. n = ಒಂದೇ ಡಿಸ್ಕ್ ಇದ್ದರೆ ಒಂದೇ ಸ್ಟೆಪ್ಪಲ್ಲಿ ಮುಗಿದು ಹೋಗುತ್ತೆ. ಓಕೆ, ಅದಕ್ಕೆ n ವ್ಯಾಲ್ಯೂನ ನಾವು ಎಂಟರ್ ಮಾಡಬೇಕು. ಲೆಟ್ ಅಸ್ ಕಾಲ್ ದಿ ಟವರ್ ಫಂಕ್ಷನ್. ಟವರ್ ಫಂಕ್ಷನ್ಗೆ ಏನೇನು ಕೊಟ್ಟು ಕಳಿಸ್ಬೇಕು, n a b c.
ದೀಸ್ 3 ಆರ್ ಕ್ಯಾರೆಕ್ಟರ್ಸ್, ಅದಕ್ಕೆ ಸಿಂಗಲ್ ಕೋಟಲ್ಲಿ ಕೊಟ್ಟು ಕಳಿಸ್ಬೇಕು. ಓಕೆ, ಲೆಟ್ ಅಸ್ ರೈಟ್ ದಿ ಟವರ್ ಫಂಕ್ಷನ್. ಇದು ವೆರಿ ಇಂಪಾರ್ಟೆಂಟ್ ಪಾರ್ಟ್, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಓಕೆ, ಲೆಟ್ ಅಸ್ ರೈಟ್. ಏನು ನೀವು ಡಿಕ್ಲೇರ್ ಮಾಡಿದಿರೋ ಅದೇ ಫಂಕ್ಷನನ್ನು ಇಲ್ಲಿ ಬರೀಬೇಕು. ವೈಡ್ ಟವರ್ ಎನ್, ಸರಿ ಇಲ್ಲಿ ಇಂಟ್ ಎನ್ ಅಂತ ಬರ್ಕೋಬೇಕು. ವಿತ್ ಪ್ಯಾರಾಮೀಟರ್ಸ್ ಯಾವಾಗಲೂ ವಿತ್ ಡೇಟಾ ಟೈಪ್ನೇ ಬರೀಬೇಕು. ಕ್ಯಾರ್ ಎ, ಕ್ಯಾರ್ ಬಿ, ಕ್ಯಾರ್ ಸಿ. ಓಕೆ, ಆ್ಯಂಡ್ ಇದು ಟವರ್ ಆಫ್ ಎನ್ ಯಾವಾಗ ವರ್ಕ್ ಆಗುತ್ತೆ? ನಂಬರ್ ಆಫ್ ಡಿಸ್ಕ್ಸ್ ಇದ್ದರೆ. ಡಿಸ್ಕ್ ಇಲ್ಲ ಅಂದರೆ ವರ್ಕ್ ಆಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು? ಇಫ್ ಎನ್ ಗ್ರೇಟರ್ ದ್ಯಾನ್ 0 ಅಂದರೆ ನಂಬರ್ ಆಫ್ ಡಿಸ್ಕ್ಸ್ ಇದ್ದರೆ ಮಾತ್ರ ಇದು ವರ್ಕೌಟ್ ಆಗಬೇಕು. ಆ್ಯಂಡ್ ದಿಸ್ ಪ್ರೊಸೆಸ್ ವಿಲ್ ರಿಪೀಟ್. ರಿಕರ್ಷನ್ ಅಂದರೆ ಅದೇ ಫಂಕ್ಷನನ್ನು ಮತ್ತೆ ಮತ್ತೆ ಕಾಲ್ ಮಾಡಬೇಕು. ಇಲ್ಲಿ ನೋಡ್ರಿ, ಇಫ್ ಎನ್ ಈಕ್ವಲ್ ಟು 15 ಇದೆ ಅಂತ ತಿಳ್ಕೊರಿ. 15 ಡಿಸ್ಕ್ ಇದ್ದರೆ ಇದ್ರ ಪ್ರಕಾರ ನೀವು ಹೇಳ್ಬೋದಲ್ಲ, ಈಗ ಏನು ಮಾಡಬೇಕು? ಎನ್ ಈಕ್ವಲ್ ಟು 15 ಇದ್ದರೆ ಮೇಲಿನ 14 ಡಿಸ್ಕ್ಸ್ ಎ ಟು ಬಿ ಶೇರ್ ಮಾಡಬೇಕು. ಕೆಳಗಡೆ ಒಂದೇ ಉಳಿಯುತ್ತಲ್ಲ ಅದನ್ನು ಎ ಟು ಸಿ ಮಾಡಬೇಕು. ಮತ್ತೆ 14 ಡಿಸ್ಕ್ ಏನು ಉಳಿತಾವಲ್ಲ ಅವನ್ನ ಬಿ ಟು ಸಿಗೆ ಶಿಫ್ಟ್ ಮಾಡಬೇಕು. ಬೈ ಡೂಯಿಂಗ್ ಇಟ್ ಅಗೇನ್ ಆ್ಯಂಡ್ ಅಗೇನ್. ಆ 14ನಲ್ಲಿ ಮತ್ತೆ 13 ಡಿಸ್ಕ್, ಮತ್ತೆ 12 ಡಿಸ್ಕ್, ಮತ್ತೆ 11 ಡಿಸ್ಕ್. ದಿಸ್ ವಿಲ್ ರಿಪೀಟ್. ದಟ್ಸ್ ವೈ ರಿಕರ್ಷನ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್. ಓಕೆ, ಹಂಗಂದ್ರೆ ಲೆಟಸ್ ಜನರಲೈಸ್ ದಿಸ್. ಇಲ್ಲಿ ಬರ್ದಿದ್ದೀನಿ ನೋಡ್ರಿ ನಾ, ಜನರಲೈಸ್ಡ್ ಫಾರ್ಮ್. ಫಸ್ಟ್ ಏನಿದೆ ಟವರ್ ಫಂಕ್ಷನ್ ಕಾಲ್ ಮಾಡ್ರಿ. ಮತ್ತೇನು ಮಾಡಬೇಕು? n-1 ಡಿಸ್ಕ್ಗಳನ್ನು ಎಲ್ಲಿಂದ ಎಲ್ಲಿ ಕಳಿಸ್ಬೇಕು ನೋಡ್ರಿ? ಎ ಟು ಬಿ ಕಳಿಸ್ಬೇಕು. ಎ ಟು ಬಿ ಕಳಿಸ್ಬೇಕಂದ್ರೆ ಎ ಏನಾಗುತ್ತೆ? ಸೋರ್ಸ್ ಆಗುತ್ತೆ. ಬಿ ಏನಾಗುತ್ತೆ? ಡೆಸ್ಟಿನೇಷನ್ ಆಗುತ್ತೆ. ಗಾಟ್ ಇಟ್? ಬಿಕಾಸ್ ಯು ಆರ್ ಸೆಂಡಿಂಗ್ ಫ್ರಮ್ ಎ ಟು ಬಿ. ಎ ಸೋರ್ಸ್ ಆಯ್ತಲ್ಲ, ಈಗ ಬಿ ಡೆಸ್ಟಿನೇಷನ್ ಆಗುತ್ತೆ. ಇದು ನೆನಪಿಟ್ಕೋರಿ. ಅದಕ್ಕೆ ಎ ಫಸ್ಟ್ ಬರೀರಿ, ಬಿ ಲಾಸ್ಟ್ ಬರೀರಿ. ಈಗ ಟೆಂಪ್ರರಿ ಯಾವ್ದು ವರ್ಕ್ ಆಗುತ್ತೆ? ಸಿ. ಕರೆಕ್ಟ್? ಗೊತ್ತಾಯ್ತಲ್ಲ? ದಿಸ್ ಈಸ್ ದ ವೇ ಟು ಯೂಸ್ ದಿಸ್ ಫಂಕ್ಷನ್ ಅಗೇನ್. ಆ್ಯಂಡ್ ಎರಡನೇ ಸ್ಟೆಪ್ ಇದೆ ನೋಡ್ರಿ ಇಲ್ಲಿ ನೋ ನೀಡ್ ಆಫ್ ಕಾಲಿಂಗ್ ದ ಫಂಕ್ಷನ್ ಅಗೇನ್. ಕೆಳಗಡೆ ಒಂದೇ ಡಿಸ್ಕ್ ಉಳಿಯುತ್ತಲ್ಲ, ಅದನ್ನ ಜಸ್ಟ್ ಪ್ರಿಂಟ್ ಮಾಡಿ ತೋರಿಸ್ಬಿಡ್ರಿ. ಪ್ರಿಂಟ್ ಎಫ್. ಒಂದೇ ಡಿಸ್ಕ್ ಇದ್ದಾಗ ಮತ್ತೊಮ್ಮೆ ಫಂಕ್ಷನ್ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಮೂವ್ ಡಿಸ್ಕ್. ಯಾವ ಡಿಸ್ಕ್ ಅದು? ಡಿಸ್ಕ್ ಎನ್. ಎನ್ ಅಂದರೆ %d ಫ್ರಾಮ್. ಡೈರೆಕ್ಟ್ಲಿ ಯು ಕ್ಯಾನ್ ಮೂವ್ %c to %c. ಅಂದ್ರೆ ಏನು? %d ಅಂದರೆ nth ಡಿಸ್ಕ್, %c ಅಂದರೆ ಎ ಟು ಸಿ. ಡೈರೆಕ್ಟ್ಲಿ ಮೂವ್ ಮಾಡಬೇಕು ಬಿಕಾಸ್ ದೇರ್ ಈಸ್ ಓನ್ಲಿ ಒನ್ ಡಿಸ್ಕ್. ಒಂದೇ ಡಿಸ್ಕ್ ಇದ್ದಾಗ ನೀವು ಎ ಟು ಸಿ ಮೂವ್ ಮಾಡ್ಬೋದಲ್ಲ, ಅದಕ್ಕೆ ನೀವು ನೋ ನೀಡ್ ಆಫ್ ಕಾಲಿಂಗ್ ದ ಫಂಕ್ಷನ್. ನೆಕ್ಸ್ಟ್ ಅಗೇನ್ ಕಾಲ್ ದಿ ಟವರ್ ಫಂಕ್ಷನ್ ಬಿಕಾಸ್ n-1 ಡಿಸ್ಕ್ ಇರ್ತಾವಿಲ್ಲಿ. ಅದಕ್ಕೆ ಮತ್ತೇನು ಬರೀರಿ? n-1. ಇಲ್ಲಿದೆ ನೋಡ್ರಿ, ಬಿ ಟು ಸಿ ಅಂತ ಇದೆ. ಬಿ ಏನಾಗುತ್ತೆ ಈಗ? ಸೋರ್ಸ್. ಸಿ ಏನಾಗುತ್ತೆ? ಡೆಸ್ಟಿನೇಷನ್ ಆಗುತ್ತೆ. ಹಂಗಂದ್ರೆ ಮೊದಲು ಬಿ ಬರೀರಿ, ಲಾಸ್ಟಿಗೆ ಸಿ ಬರ್ಕೋರಿ. ನಡು ಏನು ಬರೀರಿ? ಎ ಅಂತ ಬರೀರಿ. ದಿಸ್ ಆಕ್ಟ್ಸ್ ಆಸ್ ಟೆಂಪರರಿ. ದಿಸ್ ಕಂಪ್ಲೀಟ್ಸ್ ದ ಪ್ರೋಗ್ರಾಮ್. ಈಸಿ? ಅರ್ಥ ಆಯ್ತಲ್ಲ? ದಿಸ್ ಇಸ್ ದ ವೇ ಟು ರೈಟ್ ದಿಸ್ ಪ್ರೋಗ್ರಾಮ್. ಸಿಂಪಲ್. ಇದ್ರ ಮೇಲೆ ಏನು ಕ್ವಶನ್ ಇದ್ರು ಮತ್ತೆ ನೀವು ಕಮೆಂಟ್ ಮಾಡ್ಬೋದು. ದಿಸ್ ಈಸ್ ದ ಈಸಿಯೆಸ್ಟ್ ವೇ ಟು ರೈಟ್ ದಿ ಕೋಡ್. ಈಗ ನಂಬರ್ ಆಫ್ ಡಿಸ್ಕ್ಸ್ ನೀವು 2 ಅಂತ ಹಾಕಿಬಿಟ್ರೆ 3 ಸ್ಟೆಪ್ಗಳಲ್ಲಿ ಇಟ್ ಶೋಸ್ ದ ರಿಸಲ್ಟ್. ಮೂವ್ ಡಿಸ್ಕ್ 1 ಫ್ರಾಮ್ ಎ ಟು ಬಿ, ಮೂವ್ ಡಿಸ್ಕ್ 1 ಫ್ರಾಮ್ ಎ ಟು ಸಿ, ಮೂವ್ ಡಿಸ್ಕ್ 1 ಫ್ರಾಮ್ from B to C. You can execute it. Okay, got it? Let us move towards next program.
ನೆಕ್ಸ್ಟ್ ಪ್ರೋಗ್ರಾಮ್ ಈಸ್ ಅಬೌಟ್ ಸರ್ಚಿಂಗ್. ಓಕೆ, ಇವತ್ತು ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಸರ್ಚಿಂಗ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ವಿತ್ ದ ಹೆಲ್ಪ್ ಆಫ್ ಲೀನಿಯರ್ ಸರ್ಚ್. ಸರ್ಚಿಂಗ್ ಅಂದ್ರೆ ಏನು, ಐಟಮ್ ಅರೇನಲ್ಲಿ ನಾವು ಹುಡುಕ್ತಾ ಇರೋ ಐಟಮ್ ಇದೇನೋ ಇಲ್ವೋ ಅಂತ ಸರ್ಚ್ ಮಾಡಬೇಕು. ನಾವು ಯಾವ್ದು ಐಟಮ್ ಹುಡುಕ್ತಾ ಇರ್ತೀವಿ ಅದಕ್ಕೆ ಏನಂತ ಕರೀತಾರೆ, ಕೀ ಐಟಮ್ ಅಂತ ಕರೀತಾರೆ. ಓಕೆ, ಆ್ಯಂಡ್ ನಾವಿಲ್ಲಿ ಒಂದು ಫ್ಲ್ಯಾಗ್ ವೇರಿಯೇಬಲ್ ಯೂಸ್ ಮಾಡಬೇಕು. ಫ್ಲ್ಯಾಗ್ ವೇರಿಯೇಬಲ್ ಅಂದ್ರೇನು, ಐಟಮ್ ಸಿಕ್ತು ಅಂದರೆ ಸಿಕ್ತು ಅಂತ ಹೇಳಕ್ಕೆ ಏನಾದರೂ ಇಂಡಿಕೇಶನ್ ಬೇಕಲ್ಲ, ಅದಕ್ಕೆ ನಾವು ಫೌಂಡ್ ಅನ್ನೋ ವೇರಿಯೇಬಲ್ ಯೂಸ್ ಮಾಡೋಣ. ಫೌಂಡ್ ಅಂತಾನೆ ಯೂಸ್ ಮಾಡಬೇಕಂತ ಏನಿಲ್ಲ, ಎನಿಥಿಂಗ್ ಯು ಕ್ಯಾನ್ ಯೂಸ್. ಓಕೆ, ಫೌಂಡ್ ಈಕ್ವಲ್ ಟು 0ದಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಂದ್ರೇನು, ನಮಗಿನ್ನೂ ಐಟಮ್ ಸಿಕ್ಕಿಲ್ಲ. ಐಟಮ್ ಸಿಕ್ತು ಅಂದರೆ ಇದನ್ನು 1ಕ್ಕೆ ಚೇಂಜ್ ಮಾಡಬೇಕು. ಅಂದರೆ ಇಟ್ ಈಸ್ ಜಸ್ಟ್ ದ ಇಂಡಿಕೇಶನ್ ಪರ್ಪಸ್. 0ನೇ ಯೂಸ್ ಮಾಡಬೇಕು, 1ನೇ ಯೂಸ್ ಮಾಡಬೇಕಂತ ಏನಿಲ್ಲ, ಎನಿ ನಂಬರ್ ಯು ಕ್ಯಾನ್ ಯೂಸ್. ಸರ್ಚಿಂಗ್ ಅಂದ್ರೆ ಏನು, ಐಟಮನ್ನು ಹುಡುಕೋದು. ಎಲ್ಲಿಂದ ಹುಡುಕೋದು, ಅರೇನಲ್ಲಿ ಇದೇನೋ ಇಲ್ವೋ ಅಂತ ಹುಡುಕೋದು. ಯಾವ ಐಟಮ್ ಹುಡುಕ್ತೀರಿ ಅದಕ್ಕೆ ಏನಂತಾರೆ, ಕೀ ಐಟಮ್ ಅಂತ ಕರೀತಾರೆ. ಓಕೆ, ಆ್ಯಂಡ್ ದಿಸ್ ಇಸ್ ಸೇಮ್. ನೀವು ಅರೇನಲ್ಲಿ ಹೆಂಗೆ ಐಟಮ್ಸ್ ಹಾಕ್ತೀರಿ, ಮೊದಲೆಲ್ಲ ಐಟಮ್ಸ್ ಹಾಕ್ರಿ, ಆಮೇಲೆ ಯಾವ ಐಟಮ್ ಹುಡುಕ್ಬೇಕಂತೀರಿ ಅದನ್ನು ನೀವೇ ಎಂಟರ್ ಮಾಡಬೇಕು, ಕೀ ಐಟಮ್. ಆಮೇಲೆ ಲೀನಿಯರ್ ಸರ್ಚ್ ಮಾಡ್ತಾ ಇದ್ದೀರಿ. ಲೀನಿಯರ್ ಅಂದ್ರೇನು, 1 by 1 ಐಟಮ್ ಇದೇನೋ ಇಲ್ವೋ, ಐಟಮ್ ಇದೇನೋ ಇಲ್ವೋ, ಇದೇನೋ ಇಲ್ವೋ ಅಂತ 1 by 1 ನೀವು ಚೆಕ್ ಮಾಡ್ಕೊ. ಲೆಟ್ ಅಸ್ ಡೂ ದಿಸ್. ಹಂಗಂದ್ರೆ ಲೆಟ್ ಅಸ್ ರೈಟ್ ಹ್ಯಾಶ್ ಇನ್ಕ್ಲೂಡ್ stdio.h ಆ್ಯಂಡ್ ವೈಡ್ ಮೇನ್. ಇಲ್ಲಿ ಏನೇನು ವೇರಿಯೇಬಲ್ಸ್ ಬೇಕು ಅದೇ ಇಂಪಾರ್ಟೆಂಟ್ ಪಾಯಿಂಟ್. ಫಸ್ಟ್ ಅಂತೂ ಅರೇ ಬೇಕು. ಅರೇನಲ್ಲಿ ನಾವು ಮ್ಯಾಕ್ಸಿಮಮ್ ಒಂದು 20 ಐಟಮ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊರಿ. ಎಷ್ಟು ಐಟಮ್ ಅದರಲ್ಲಿ ಯೂಸ್ ಮಾಡ್ತೀರಿ, ಎನ್. ಲೂಪ್ ಸಲುವಾಗಿ ಐ ಅಂತೂ ಬೇಕೇ ಬೇಕು. ಆ್ಯಂಡ್ ನೀವು ಕೀ ಐಟಮ್ ಹಾಕ್ತಾ ಇರ್ತೀರಿ, ಕೀ ಬೇಕು. ಫೌಂಡ್ ಈಸ್ ಎ ಫ್ಲ್ಯಾಗ್ ವೇರಿಯೇಬಲ್, 0ದಿಂದ ಸ್ಟಾರ್ಟ್ ಮಾಡಬೇಕು. ಇದರ ಅರ್ಥ ಏನು, ಇನ್ನೂ ನಮಗೆ ಐಟಮ್ ಸಿಕ್ಕಿಲ್ಲ. ಓಕೆ, ನೆಕ್ಸ್ಟ್ ಸಿಕ್ಕಿಲ್ಲ ಅಂತ ಇಂಡಿಕೇಟ್ ಮಾಡೋಕ್ಕೆ 0 ಯೂಸ್ ಮಾಡ್ತಾ ಇದ್ದೀವಿ. ಆರ್ ಯು ಕ್ಯಾನ್ ಯೂಸ್ ಎನಿ ವ್ಯಾಲ್ಯೂ. ಈಗ ಯೂಸರ್ಗೆ ಹೇಳ್ರಿ ಪ್ರಿಂಟ್ ಎಫ್ ಎಂಟರ್ ಎನ್ ವ್ಯಾಲ್ಯೂ, ಅಂದರೆ ಎಷ್ಟು ವ್ಯಾಲ್ಯೂಸ್ ನೀವು ಯೂಸ್ ಮಾಡ್ಕೋಬೇಕಂತ ಮಾಡಿದಿರಿ. ಟೋಟಲಿ 20 ವ್ಯಾಲ್ಯೂ ನೀವು ಯೂಸ್ ಮಾಡ್ಕೋಬೋದು. ಸ್ಕ್ಯಾನ್ ಎಫ್ %d/n, ಸಾರಿ %n. ಈಗ ಎನ್ ವ್ಯಾಲ್ಯೂ 5 ಹಾಕಿದರೆ 5 ಐಟಮ್ಸ್ ಹಾಕಬೇಕು. ಪ್ರಿಂಟ್ ಎಫ್ ಎಂಟರ್ ಎನ್ ಐಟಮ್ಸ್. ಓಕೆ, ಎನ್ ಐಟಮ್ಸ್ ಹಾಕ್ತಾ ಇದ್ದೀರಿ. ಎನ್ ಐಟಮ್ಸ್ ಹಾಕ್ಬೇಕಂದ್ರೆ ಲೂಪ್ ಯೂಸ್ ಮಾಡಲೇಬೇಕು, ಬಿಕಾಸ್ ಐಟಮ್ ಹಾಕೋ ಕೆಲಸ ನೀವು ರಿಪೀಟ್ ಮಾಡ್ತಾ ಇರ್ತೀರಿ. i = 0 ಅಂದರೆ ಫಸ್ಟ್ ಪೊಸಿಷನಲ್ಲಿ ಐಟಮ್ ಸ್ಟೋರ್ ಆಗಬೇಕು, 0th ಪೊಸಿಷನ್, ಆ್ಯಂಡ್ 1, ನೆಕ್ಸ್ಟ್ 2, ನೆಕ್ಸ್ಟ್ 3, ಲೈಕ್ ದಿಸ್ ಇಟ್ ವಿಲ್ ಕಂಟಿನ್ಯೂ. ಸ್ಕ್ಯಾನ್ ಎಫ್ ಸ್ಟೋರ್ ಮಾಡ್ರಿ. ಇಂಟೀಜರ್ ಐಟಮ್ಸ್ ಯು ಆರ್ ಸ್ಟೋರಿಂಗ್ %d ಆ್ಯಂಪರ್ಸ್ಯಾಂಡ್ ಎ ಆಫ್ ಐ, ಅಂದರೆ ಫಸ್ಟ್ ಐಟಮ್ ಎ ಆಫ್ 0ನಲ್ಲಿ ಸ್ಟೋರ್ ಆಗುತ್ತೆ, ಆಮೇಲೆ 1, ಆಮೇಲೆ 2, ಈ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದೇನು ಕಾಮನ್ ಪ್ರೊಸೆಸ್. ಈಗ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನೀವೇನು ಐಟಮ್ಸ್ ಹಾಕಿದಿರೋ ಅದರಲ್ಲಿ ನೀವು ಯಾವ ಐಟಮ್ ಹುಡುಕ್ಬೇಕಂತೀರಿ ಅದೇನು, ಅದಕ್ಕೆ ಕೀ ಐಟಮ್ ಅಂತ ಕರೀತಾರೆ. ಅದನ್ನು ಕೂಡ ನೀವೇ ಎಂಟರ್ ಮಾಡಬೇಕು. ಪ್ರಿಂಟ್ ಎಫ್ ಇಷ್ಟೆಲ್ಲ ಐಟಮ್ ಒಳಗಡೆ ನೀವು ಯಾವ್ದು ಹುಡುಕ್ಬೇಕಂತ ಮಾಡಿದಿರಿ, ಎಂಟರ್ ಕೀ ಐಟಮ್. ಓಕೆ, ಸ್ಕ್ಯಾನ್ ಎಫ್ ಕೀ ಐಟಮನ್ನು ಇದರಲ್ಲಿ ಸ್ಟೋರ್ ಮಾಡ್ತೀರಿ, ಕೀ ಒಳಗಡೆ. ಅದು ಇಂಟೀಜರ್ ಟೈಪ್ ಆಫ್ ಐಟಮ್ ನೀವು ಹುಡುಕ್ತಾ ಇದ್ದೀರಿ, ಆ್ಯಂಪರ್ಸ್ಯಾಂಡ್ ಕೀ. ಗಾಟ್ ಇಟ್, ಸಿಂಪಲ್. ಈಗ ಇಂಟ್ರೆಸ್ಟಿಂಗ್ ಥಿಂಗ್, ಈಗ ನೀವೇನು ಮಾಡಬೇಕು, ಐಟಮ್ ಹುಡುಕೋ ಕೆಲಸ ರಿಪೀಟ್ ಮಾಡಬೇಕು. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, 0th ಪೊಸಿಷನ್, 1 ಪೊಸಿಷನ್, 2, ಎಲ್ಲ ಐಟಮ್ ಜೊತೆನೂ ನೀವು ಈಗ ಕಂಪೇರ್ ಮಾಡ್ತಾ ಹೋಗಬೇಕು. ಅದಕ್ಕೆ ಏನು ಮಾಡ್ರಿ, ಕಂಪ್ಯಾರಿಸನ್ ನೀವು ರಿಪೀಟ್ ಮಾಡ್ತಿರ್ತೀರಿ. ಫಾರ್ i = 0, i <n i++. ಈಗ ಜಸ್ಟ್ ಕಂಪೇರ್ ಮಾಡ್ರಿ. ಹೆಂಗೆ ಕಂಪೇರ್ ಮಾಡ್ತೀರಿ, ಇಫ್ ಕೀ ನೀವು ಹುಡುಕ್ತಾ ಇರೋ ಐಟಮ್ ಈಸ್ ಈಕ್ವಲ್ ಟು ಅರೇನಲ್ಲಿರೋ ಐಟಮ್,
ಅರೇನಲ್ಲಿರೋ ಐಟಮ್ ಅಂದ್ರೇನು ಎ ಆಫ್ 0, ಎ ಆಫ್ 1 ಈ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಐ ಕೋಡ್ 0 ಇದ್ದಾಗ ಎ ಆಫ್ 0, ಐ ಕೋಡ್ 1 ಆದಾಗ ಎ ಆಫ್ 1. ಐಟಮ್ ಎರಡು ಈಕ್ವಲ್ ಇದ್ದರೆ ನಿಮಗೆ ಬೇಕಾಗಿರೋ ಐಟಮ್ ಸಿಕ್ತು ಅಂತ ಅರ್ಥ. ಈಕ್ವಲ್ ಇದ್ದರೆ ಸಿಕ್ತು ಅಂತ ಹೇಳಕ್ಕೆ ಏನು ಯೂಸ್ ಮಾಡಂತ ಹೇಳಿದ್ದೆ ನಾನು? ಫ್ಲ್ಯಾಗ್ ವೇರಿಯೇಬಲ್ ಫೌಂಡ್ ಈಕ್ವಲ್ ಟು 1ಕ್ಕೆ ಸೆಟ್ ಮಾಡಿಬಿಡ್ರಿ. ಇದರ ಅರ್ಥ ಏನು? 0 ಇದ್ದಿದ್ದು 1 ಆದರೆ ಅರ್ಥ ಏನು? ಸ್ಟೇಟ್ ಚೇಂಜ್ ಆಯ್ತು. ಸ್ಟೇಟ್ ಚೇಂಜ್ ಆದರೆ ಅದರ ಅರ್ಥ ಏನು? ಐಟಮ್ ಸಿಕ್ತು ಅಂತ ಅರ್ಥ. ಸಿಕ್ಕರೆ ಬ್ರೇಕ್ ಮಾಡಿಬಿಡ್ರಿ, ಮುಂದೆ ಮತ್ತೆ ಚೆಕ್ ಮಾಡ್ಕೊತ ಹೋಗಬಾರ್ದು. ಓಕೆ, ಸಿಂಪಲ್. ಕೀ ಐಟಮನ್ನು ಎ ಆಫ್ 0 ಜೊತೆ ಚೆಕ್ ಮಾಡಬೇಕು, ನೆಕ್ಸ್ಟ್ ಎ ಆಫ್ 1 ಜೊತೆ, ನೆಕ್ಸ್ಟ್ ಎ ಆಫ್ 2 ಜೊತೆ. ದಿಸ್ ವಿಲ್ ಕಂಟಿನ್ಯೂ. ಇಫ್ ಐಟಮ್ ಸಿಕ್ಬಿಟ್ರೆ, ನೀವು ಹುಡುಕಿರೋ ಐಟಮ್ ಸಿಕ್ಕರೆ ಫೌಂಡ್ ವ್ಯಾಲ್ಯೂ ಚೇಂಜ್ ಮಾಡ್ರಿ. ಗಾಟ್ ಇಟ್? ನೆಕ್ಸ್ಟ್ ವೆರಿ ಸಿಂಪಲ್. ಈಗ ಇಷ್ಟೆಲ್ಲ ಕೆಲಸ ಆದಮೇಲೆ ಇಫ್ ಫೌಂಡ್ ವ್ಯಾಲ್ಯೂ 0 ಇದ್ದಿದ್ದು 1 ಆಗಿದ್ರೆ ಅದರ ಅರ್ಥ ಏನು? printf search is successful. ಐಟಮ್ ಸಿಕ್ಕಿದೆ ಅಂತ ಅರ್ಥ. ಆ್ಯಂಡ್ ದ ಲೊಕೇಶನ್ ಈಸ್, ಐಟಮ್ ಎಲ್ಲಿ ಸಿಕ್ಕಿದೆ ಅಂದರೆ ಲೊಕೇಶನ್ ಈಸ್ %d. ಅಂದರೆ ಅದು ಆ್ಯಕ್ಚುಲಿ ಅದು ಎಲ್ಲಿ ಸಿಕ್ಕಿರುತ್ತೆ? 5th ಪೊಸಿಷನ್ ಒಳಗಡೆ ಸಿಕ್ಕಿರುತ್ತೆ. ಬಟ್ ನೀವೇನು ಮಾಡಬೇಕು? ರಿಯಲ್ ವರ್ಲ್ಡಲ್ಲಿ 0ದಿಂದ ನೀವು ನಂಬರ್ಸ್ ತೊಗೊಳ್ಳೋದಿಲ್ಲ, 1ಇಂದ ಸ್ಟಾರ್ಟ್ ಮಾಡ್ತೀರಿ. ಅದಕ್ಕೆ i+1 ಅಂತ ಬರೀಬೇಕು. ಫಾರ್ ಎಕ್ಸಾಂಪಲ್ ಅದು ಸೆಕೆಂಡ್ ಪೊಸಿಷನ್ ಅರೇನಲ್ಲಿ 2 ಪೊಸಿಷನಲ್ಲಿ ಸಿಕ್ಕಿದ್ರೆ ರಿಯಲ್ ವರ್ಲ್ಡಲ್ಲಿ 3 ಅಂತ ಬರಬೇಕು. ಅದು ಅದಕ್ಕೆ i+1 ಮಾಡ್ತೀವಿ. ಎಲ್ಸ್ printf ಸರ್ಚ್ ಈಸ್ ಅನ್ಸಕ್ಸಸ್ಫುಲ್. ಸರ್ಚ್ ಆಗಿಲ್ಲ ಬಿಕಾಸ್ ಐಟಮ್ ಸಿಕ್ಕಿಲ್ಲ, ಬಿಕಾಸ್ ಫೌಂಡ್ ವ್ಯಾಲ್ಯೂ ಚೇಂಜ್ ಆಗಿಲ್ಲ. ದಿಸ್ ಕಂಪ್ಲೀಟ್ಸ್ ದ ಪ್ರೋಗ್ರಾಮ್. ಅರ್ಥ ಆಯ್ತಲ್ಲ? ಇದ್ರದ್ದು ಮತ್ತೆ ಎಕ್ಸ್ಪ್ಲನೇಷನ್ ಕಂಪ್ಲೀಟ್ಲಿ ನಾನು ಲೀನಿಯರ್ ಸರ್ಚ್ನಲ್ಲಿ ಕೊಟ್ಟಿದ್ದೀನಿ. ಯು ಕ್ಯಾನ್ ಅಬ್ಸರ್ವ್ ಇಟ್. ಓಕೆ, ದಿಸ್ ಈಸ್ ಸಿಂಪಲ್ ಪ್ರೋಗ್ರಾಮ್. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕ್ವಶನ್ ಮಾಡ್ರಿ. ಲೆಟ್ ಅಸ್ ಮೂವ್ ಟುವರ್ಡ್ಸ್ ನೆಕ್ಸ್ಟ್ ಪ್ರೋಗ್ರಾಮ್. ವಿ ಆರ್ ಮೂವಿಂಗ್ ಟು ನೆಕ್ಸ್ಟ್ ಪ್ರೋಗ್ರಾಮ್. ಅದ್ಯಾವುದು? ಸರ್ಚ್ ಆನ್ ಎಲಿಮೆಂಟ್ ಯೂಸಿಂಗ್ ಬೈನರಿ ಸರ್ಚ್ ಟೆಕ್ನಿಕ್. ಇಲ್ಲಿ ನಾವು ಬೈನರಿ ಸರ್ಚ್ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ವಿ. ಬೈನರಿ ಅಂದರೆ 2. ಫಾರ್ ಎಕ್ಸಾಂಪಲ್ ನೀವೇನು ಮಾಡ್ತೀರಿ? ಫಸ್ಟಿಗೆ ಐಟಮ್, ನೀವು ಹುಡುಕ್ತಾ ಇರೋ ಐಟಮ್ ಮಿಡಲಲ್ಲಿ ಇದೆ ಇಲ್ಲೋ ಅಂತ ಚೆಕ್ ಮಾಡಬೇಕು. ಮಿಡ್ಲಲ್ಲಿ ಇಲ್ಲ ಅಂದರೆ ಅದು ಲೆಫ್ಟಲ್ಲಿ ಇರುತ್ತೆ ಅಥವಾ ರೈಟಲ್ಲಿ ಇರುತ್ತೆ ಅಂತ ಅವ್ರು ಹೇಳ್ತಾರೆ. ಬಿಕಾಸ್ ಬೈನರಿ ಸರ್ಚ್ ಅಲ್ಗೋರಿದಮ್ ಯೂಸ್ ಮಾಡುವಾಗ ಐಟಮ್ಸ್ಗಳನ್ನು ನಾವೇನು ಮಾಡ್ತೀವಿ? ಏರಿಕೆ ಕ್ರಮದಲ್ಲಿನೇ ಹಾಕಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದೆಲ್ಲರೂ ನೆನ್ಪಿಟ್ಕೊರಿ. ಹಾಗಂದ್ರೆ ಹೌ ಇಟ್ ವರ್ಕ್ಸ್ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ಒಂದು ಅರೇ ಇದೆ ಅಂತ ತಿಳ್ಕೊರಿ. ಹಿಯರ್ ವಿ ಹ್ಯಾವ್ ಸಮ್ ಐಟಮ್ಸ್. ಓಕೆ, 5, 7, 10, 20, 30 ಏರಿಕೆ ಕ್ರಮದಲ್ಲಿ ಇದ್ದರೆ ಮಾತ್ರ ಇದು ಬೈನರಿ ಸರ್ಚ್ ವರ್ಕ್ ಆಗುತ್ತೆ. ಅಥವಾ ಇಳಿಕೆ ಕ್ರಮದಲ್ಲಿ ಕೂಡ ನೀವು ಎಂಟರ್ ಮಾಡಿ ಲಾಜಿಕ್ ಚೇಂಜ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೀವು ಹುಡುಕ್ತಾ ಇರೋ ಐಟಮ್ ಕೀ, ಅದಕ್ಕೆ ಕೀ ಅಂತ ಕರಿತೀವಿ. ಅದು ಮಿಡಲಲ್ಲಿ ಇದೇನೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಮಿಡಲಲ್ಲಿ ಇದೆ ಅಂದರೆ ಎ ಆಫ್ ಮಿಡ್ ಅಂತ ಕರಿತೀರಲ್ಲ, ಇದ್ದರೆ ಸಕ್ಸಸ್ಫುಲ್. ಫಾರ್ ಎಕ್ಸಾಂಪಲ್ ಹೌ ಟು ಫೈಂಡ್ ಮಿಡ್. ಮಿಡ್ ಹೆಂಗೆ ಕಂಡುಹಿಡಿಬೇಕಂದ್ರೆ ಫಸ್ಟ್ ಪೊಸಿಷನ್ ಏನಿದೆನೋ ಅದನ್ನು ಲೋ ಅಂತ ತಿಳ್ಕೊಬೇಕು, ಲಾಸ್ಟ್ ಪೊಸಿಷನನ್ನು ಹೈ ಅಂತ ತಿಳ್ಕೊಬೇಕು. ಹೌ ಟು ಫೈಂಡ್ ಮಿಡ್? ಮಿಡ್ ಈಕ್ವಲ್ ಟು ಲೋ ಪ್ಲಸ್ ಹೈ ಡಿವೈಡೆಡ್ ಬೈ 2. ಲೋ ಪ್ಲಸ್ ಹೈ ಡಿವೈಡೆಡ್ ಬೈ 2 ಅಂದರೆ ಮಿಡ್ ಈಕ್ವಲ್ ಟು 0 ಪ್ಲಸ್ 4 ಡಿವೈಡೆಡ್ ಬೈ 2 ಅಂದರೆ 2 ಬಂತಲ್ಲ. ನೋಡ್ರಿ, ಇದೇ ಮಿಡ್. ಕರೆಕ್ಟ್? ಗಾಟ್ ಇಟ್? ಈಗ ಮಿಡಲಲ್ಲಿ ಫಾರ್ ಎಕ್ಸಾಂಪಲ್ ನೀವು ಹುಡುಕ್ತಾ ಇರೋ ಕೀ 7 ಇದೆ ಅಂತ ತಿಳ್ಕೊರಿ. ಓಕೆ, ಈಗ ಚೆಕ್ ಮಾಡಿರಿ. 7 ಈಸ್ ಇನ್ ದ ಮಿಡಲ್? ನೋ, 7 ಮಿಡ್ಲಲ್ಲಿ ಇಲ್ಲ. ಅಂದರೆ 7 ಲೆಫ್ಟ್ ಸೈಡ್ ಇರುತ್ತೋ ರೈಟ್ ಸೈಡ್ ಇರುತ್ತೋ? ಲೆಫ್ಟ್ ಸೈಡೇ ಇರಬೇಕಲ್ಲ, ಬಿಕಾಸ್ ಕೀ ಈಸ್ ಲೆಸ್ ದೆನ್ ಎ ಆಫ್ ಮಿಡ್. ಮಿಡಲ್ಗಿಂತ ಸಣ್ಣದಿದೆ ಅಂದರೆ ಹಿಂದ್ಗಡೆನೇ ಬರಬೇಕು.
ಇಲ್ಲಿ ನೀವು ಐಟಮ್ ಹುಡುಕಾಡಬೇಕು. ಹಂಗಂದ್ರೆ ಆಲ್ರೆಡಿ ಲೋ ಅಂತೂ ಇಲ್ಲಿದೆ, ಹೈ ಏನು ಮಾಡಬೇಕು, ಮಿಡ್ -1 ಮಾಡ್ಕೋಬೇಕು ಯಾವಾಗ ಲೆಫ್ಟ್ ಸೈಡ್ ಹುಡುಕುವಾಗ. ಫಾರ್ ಎಕ್ಸಾಂಪಲ್ ಕೀ ನೀವು ಹುಡುಕ್ತಾ ಇರೋದು 30 ಇದೆ ಅಂತ ತಿಳ್ಕೊರಿ. ಈಗ ಮೊದಲು ಚೆಕ್ ಮಾಡಿರಿ, ನೀವು ಹುಡುಕ್ತಾ ಇರೋ ಕೀ ಮಿಡ್ಲಲ್ಲಿ ಇದೆಯಾ, ಇಲ್ಲ. ಮಿಡ್ಲಲ್ಲಿ ಇರೋಕ್ಕಿಂತ ನೀವು ಹುಡುಕ್ತಾ ಇರೋ ಐಟಮ್ ದೊಡ್ಡದಿದೆ ಅಂದ್ರೆ ಏನು, ರೈಟ್ ಸೈಡ್ ಇರುತ್ತಲ್ಲ, ರೈಟ್ ಸೈಡ್ ಅಂದರೆ ಈ ಸೈಡ್. ಓಕೆ, ಅವಾಗ ಏನು ಮಾಡಬೇಕು, ಹೈ ವ್ಯಾಲ್ಯೂ ಅಂತೂ ಆ್ಯಸ್ ಇಟ್ ಈಸ್ ಇರುತ್ತೆ. ಲೋ ವ್ಯಾಲ್ಯೂ ಏನು ಮಾಡಬೇಕು, ಮಿಡ್ +1 ಮಾಡ್ಕೋಬೇಕು. ದಿಸ್ ಈಸ್ ದ ಪ್ರೊಸೆಸ್. ಇದೇ ಥರ ದಿಸ್ ವಿಲ್ ಕಂಟಿನ್ಯೂ. ಅಕಸ್ಮಾತ್ ಮಿಡ್ಲಲ್ಲೇ ಈಗ ಸಿಕ್ಬಿಟ್ರೆ ಸರ್ಚ್ ಈಸ್ ಸಕ್ಸಸ್ಫುಲ್. ಆ್ಯಂಡ್ ಇಲ್ಲಿಯೂ ಕೂಡ ಐಟಮ್ ಸಿಕ್ತೋ ಇಲ್ಲೋ ಅಂತ ಹೇಳೋಕ್ಕೆ ನಾವೊಂದು ಫ್ಲ್ಯಾಗ್ ವೇರಿಯೇಬಲ್ ಯೂಸ್ ಮಾಡ್ತೀವಿ. ಓಕೆ, ನಾನು ಇದು ಫಾಸ್ಟಾಗಿ ಕವರ್ ಮಾಡ್ತಾ ಇದ್ದೀನಿ ಬಿಕಾಸ್ ಇಟ್ ಈಸ್ ಲೈಕ್ ಪ್ರೀ ಟ್ರೈನಿಂಗ್ ಫಾರ್ ಯು ಬಿಫೋರ್ ಎಕ್ಸಾಮ್. ಓಕೆ, ಲೆಟ್ ಅಸ್ ರೈಟ್ ದಿ ಕೋಡ್. ಅದಕ್ಕೆ ನೀವು ವೇರಿಯೇಬಲ್ಸ್ ಏನೇನು ಬೇಕು ಅನ್ನೋದನ್ನು ಇಂಪಾರ್ಟೆಂಟ್ ಆಗಿ ಮೊದಲು ತಿಳ್ಕೊರಿ. ಓಕೆ, ವೈಡ್ ಮೇನ್, ಜಸ್ಟ್ ಸಿ ವಾಟ್ ಆರ್ ದಿ ವೇರಿಯೇಬಲ್ಸ್ ಆರ್ ರಿಕ್ವೈರ್ಡ್. ಇಂಟ್ ಒಂದು ಅರೇ ಅಂತೂ ಬೇಕೇ ಬೇಕು, 20, ಮ್ಯಾಕ್ಸಿಮಮ್ 20 ಐಟಮ್ಸ್ ಐ ವಾಂಟ್ ಟು ಯೂಸ್. ಆ್ಯಂಡ್ ಈ 20ಯಲ್ಲಿ ನೀವು ಎಷ್ಟು ಯೂಸ್ ಮಾಡ್ತೀರಿ, ಎನ್. ಆ್ಯಂಡ್ ಕಂಟಿನ್ಯೂಸ್ ಪ್ರೊಸೆಸ್ ಮಾಡೋಕ್ಕೆ ಐ ಬೇಕು. ವೆರಿ ಇಂಪಾರ್ಟೆಂಟ್ ಥಿಂಗ್ ಏನೇನು ಬೇಕು, ಲೋ, ಮಿಡ್, ಹೈ, ನೀವು ಹುಡುಕ್ತಾ ಇರೋ ಐಟಮ್ ಕೀ, ಆಮೇಲೆ ಐಟಮ್ ಸಿಕ್ತೋ ಇಲ್ಲೋ ಅಂತ ಹೇಳೋಕ್ಕೆ ಫೌಂಡ್ ಈಕ್ವಲ್ ಟು 0. ಫೌಂಡ್ ಈಕ್ವಲ್ ಟು 0 ಅಂದರೆ ಐಟಮ್ ಇನ್ನೂ ಸಿಕ್ಕಿಲ್ಲ. ಈಗ ಯೂಸರ್ಗೆ ಹೇಳ್ರಿ, ವೆರಿ ಇಂಪಾರ್ಟೆಂಟ್, ವೇರಿಯೇಬಲ್ ಡಿಕ್ಲರೇಷನ್ ಗೊತ್ತಾದರೆ ಆಲ್ಮೋಸ್ಟ್ ನಿಮ್ಮ ಪ್ರೋಗ್ರಾಮ್ ಬಂದಂಗೆ. ಓಕೆ, ಎಂಟ್ರಿ ಎನ್ ವ್ಯಾಲ್ಯೂ. ಈಗ ಎನ್ ವ್ಯಾಲ್ಯೂ ಹಾಕ್ರಿ, ಅಂದರೆ ಎಷ್ಟು ಐಟಮ್ ನೀವು ಯೂಸ್ ಮಾಡಬೇಕಂತ ಮಾಡಿದಿರಿ. ಔಟ್ ಆಫ್ 20 ಎನ್ ವ್ಯಾಲ್ಯೂ ಹಾಕಿದ ಮೇಲೆ ಎನ್ ಐಟಮ್ಸ್ ಹಾಕಬೇಕು, ಪ್ರಿಂಟ್ ಎಫ್. ನೀವು ಎನ್ ವ್ಯಾಲ್ಯೂ 5 ಹಾಕಿದರೆ 5 ಐಟಮ್ಸ್ ಹಾಕಬೇಕು, ಎಂಟರ್ ಎನ್ ಐಟಮ್ಸ್. ಐಟಮ್ಸ್ ಹಾಕೋ ಕೆಲಸ ರಿಪೀಟ್ ಮಾಡ್ತೀರಿ. ಅದಕ್ಕೆ ಫಾರ್ ಐ ಕೋಡ್ 0, ಐ ಲೆಸ್ ದೆನ್ ಎನ್, ಐ ++, ಸ್ಟೋರ್ ದ ಐಟಮ್ಸ್. ಇಂಟೀಜರ್ ಐಟಮ್ಸ್ ಸ್ಟೋರ್ ಮಾಡಬೇಕು ಅರೇ ಒಳಗಡೆ. ಫಸ್ಟ್ ಐಟಮ್ A0ನಲ್ಲಿ ಸ್ಟೋರ್ ಆಗುತ್ತೆ, ಆಮೇಲೆ A1, A2, A3 ಈ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆ, ಈಗ ವ್ಯಾಲ್ಯೂ ಸೆಟ್ ಮಾಡೋ ಕೆಲಸ, ಅಥವಾ ಮೊದಲು ನೀವು ಕೀ ವ್ಯಾಲ್ಯೂ ಕೂಡ ಹಾಕಬೇಕು. ನೀವು ಏನು ಐಟಮ್ ಹುಡುಕ್ಬೇಕಂತೀರಿ, ಎಂಟರ್ ಕೀ ಐಟಮ್. ಓಕೆ, ಕೀ ಐಟಮ್ ಹಾಕ್ರಿ, ಸ್ಕ್ಯಾನ್ ಎಫ್ %d %key. ಇಲ್ಲಿವರೆಗೂ ಗೊತ್ತಾಯ್ತು. ನೆಕ್ಸ್ಟ್ ನೀವು ಲೋ ವ್ಯಾಲ್ಯೂ ಸೆಟ್ ಮಾಡಬೇಕು. ಲೋ ವ್ಯಾಲ್ಯೂ 0 ನಾನು ಇಲ್ಲಿ ಮಾಡಿದ್ದೀನಿ ನೋಡ್ರಿ. ಹೈ ವ್ಯಾಲ್ಯೂ 4 ಅಂತ ಇದೆ. 4 ಅಂದ್ರೆ ಏನು, n-1, ಕರೆಕ್ಟ್. ಅದಕ್ಕೆ ಹೈ ವ್ಯಾಲ್ಯೂ n-1ಗೆ ಸೆಟ್ ಮಾಡ್ರಿ. ಓಕೆ, ಆ್ಯಂಡ್ ದಿಸ್ ಪ್ರೊಸೆಸ್ ಶುಡ್ ಕಂಟಿನ್ಯೂ. ಅದಕ್ಕೆ ಏನು ಮಾಡ್ರಿ, ಒಂದು ಲೂಪ್ ಹಾಕಬೇಕು. ವೈಲ್ ಲೋ ಲೆಸ್ ದೆನ್ ಆರ್ ಈಕ್ವಲ್ ಟು ಹೈ, ಅಂದರೆ ಲೋ ಲೆಸ್ ದೆನ್ ಈಕ್ವಲ್ ಟು ಹೈ ಅಂದ್ರೆ ಏನು, ಲೋ ಮತ್ತು ಹೈ ವ್ಯಾಲ್ಯೂ ಎರಡು ಒಂದೇ ಆದರೆ ದೇರ್ ಈಸ್ ಓನ್ಲಿ ಒನ್ ಐಟಮ್. ಲೆಸ್ ದೆನ್ ಹೈ ಅಂದರೆ ದೇರ್ ಆರ್ ಸಮ್ ಐಟಮ್ಸ್. ಅವಾಗ ನೀವು ಈ ಪ್ರೊಸೆಸನ್ನು ಕಂಟಿನ್ಯೂ ಮಾಡಬೇಕು. ನಾವು ಫೈಂಡ್ ಮಿಡ್ ಕಂಡುಹಿಡಿರಿ. ಮಿಡ್ ಈಕ್ವಲ್ ಟು ಲೋ ಪ್ಲಸ್ ಹೈ ಡಿವೈಡೆಡ್ ಬೈ 2. ಮಿಡ್ಲಿಗೇನೆ ಐಟಮ್ ಇದೆ ಅಂತ ಚೆಕ್ ಮಾಡ್ರಿ. ಇಫ್ ಕೀ ಈಕ್ವಲ್ ಟು ಎ ಆಫ್ ಮಿಡ್ಲಿಗೆ ಇದ್ರೆ ಐಟಮ್ ಸಿಕ್ತು ಅಂದಂಗೆ ಅರ್ಥ. ಸಿಕ್ಕರೆ ಫೌಂಡ್ ವ್ಯಾಲ್ಯೂ 0 ಇದ್ದಿದ್ದು 1ಕ್ಕೆ ಸೆಟ್ ಮಾಡ್ರಿ, ಬ್ರ್ಯಾಕೆಟ್. ಕರೆಕ್ಟ್, ಇಲ್ಲ ಅಂದರೆ ಎಲ್ಸ್. ಈಗ ಇಂಪಾರ್ಟೆಂಟ್ ಪಾರ್ಟ್, ಇಫ್ ನೀವು ಹುಡುಕ್ತಾ ಇರೋ ಕೀ ಮಿಡ್ಲಿಕ್ಕಿಂತ ಸಣ್ಣದು ಇದ್ದರೆ ಅವಾಗೇನು ಮಾಡಬೇಕು, ಹೈ ವ್ಯಾಲ್ಯೂ ಹಿಂದ್ಗಡೆ ತೊಗೊಂಬರ್ಬೇಕು. ಹೈ ಈಕ್ವಲ್ ಟು ಮಿಡ್ -1. ಅದರ್ವೈಸ್ ಎಲ್ಸ್ ಅಂದ್ರೇನು, ಕೀ ಗ್ರೇಟರ್ ದೆನ್ ಎ ಆಫ್ ಮಿಡ್ ಇದ್ದರೆ ರೈಟ್ ಸೈಡ್ ಮೂವ್ ಆಗಬೇಕು. ಅಂದರೆ ಲೋ ಈಕ್ವಲ್ ಟು
ಮಿಡ್ ಪ್ಲಸ್ ಒನ್ಗೆ ಸೆಟ್ ಮಾಡಬೇಕು. ದಿಸ್ ಕಂಪ್ಲೀಟ್ಸ್ ದ ಲಾಜಿಕ್. ವೆರಿ ಇಂಪಾರ್ಟೆಂಟ್, ಈಸಿ. ಇದೆಲ್ಲ ಮುಗಿದ್ಮೇಲೆ ಇಫ್ ಫೌಂಡ್ ವ್ಯಾಲ್ಯೂ 1 ಆಗಿದ್ರೆ ಪ್ರಿಂಟ್ ಎಫ್ search success and location of an item. ಐಟಮ್ ಎಲ್ಲಿರ್ಬೋದು? ಲೊಕೇಶನ್ ಈಸ್ %d. ಐಟಮ್ ಎಲ್ಲಿರುತ್ತೆ? ಮಿಡ್ಡಲ್ಲಿರುತ್ತೆ. ಮಿಡ್ ಅಂತ ಬರೆಯೋದಿಲ್ಲ ನಾವು, ಮಿಡ್ +1 ಅಂತ ಬರಿತೀವಿ. ಬಿಕಾಸ್ ರಿಯಲ್ ವರ್ಡಲ್ಲಿ ನಂಬರ್ಸ್ಗಳನ್ನ 1 ಇಂದ ಸ್ಟಾರ್ಟ್ ಮಾಡ್ತೀವಲ್ಲ, ಅದಕ್ಕೆ. ಪ್ರಿಂಟ್ ಎಫ್ ಐಟಮ್ ಸಿಗಲಿಲ್ಲ, ಸರ್ಚ್ ಅನ್ಸಕ್ಸಸ್ಫುಲ್. ಈಸಿ, ಅರ್ಥ ಆಯ್ತಲ್ಲ? ಇದ್ರದ್ದು ಮತ್ತೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಿದ್ರೆ ಇದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ, ಬೈನರಿ ಸರ್ಚ್, ಯು ಕ್ಯಾನ್ ಅಬ್ಸರ್ವ್. ಓಕೆ, ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಡೈರೆಕ್ಟ್ಲಿ ಯು ಕ್ಯಾನ್ ಕಮೆಂಟ್. ಲೆಟ್ ಅಸ್ ಮೂವ್ ಟುವರ್ಡ್ಸ್ ನೆಕ್ಸ್ಟ್ ಪ್ರೋಗ್ರಾಮ್. ನೆಕ್ಸ್ಟ್ ಪ್ರೋಗ್ರಾಮ್ ಈಸ್ ಅಬೌಟ್ ಸಾರ್ಟಿಂಗ್. ಇಲ್ಲಿ ಯಾವ ಸಾರ್ಟಿಂಗ್ ಯೂಸ್ ಮಾಡ್ತಾ ಇದೀವಿ ನಾವು? ಬಬಲ್ ಸಾರ್ಟ್ ಟೆಕ್ನಿಕ್ ಯೂಸ್ ಮಾಡೋದು. ಸಾರ್ಟಿಂಗ್ ಅಂದ್ರೆ ಏನು? ಅರೇಂಜ್ ಮಾಡೋದು ಏರಿಕೆ ಕ್ರಮದಲ್ಲಿ ಅಥವಾ ಇಳಿಕೆ ಕ್ರಮದಲ್ಲಿ ಐಟಮ್ಸ್ಗಳನ್ನು. ಓಕೆ, ನಾವಿಲ್ಲಿ ಏರಿಕೆ ಕ್ರಮ ಮಾಡ್ತಾ ಇದ್ದೀವಿ. ಬಬಲ್ ಸಾರ್ಟ್ ಅಂದರೆ ಏನು ಅಂತ ಸಿಂಪಲ್ ಆಗಿ ನಾನು ಇಲ್ಲಿ ತೋರಿಸ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್, ಇಲ್ಲಿ ನಮ್ಗೆ ಹತ್ರ 3 ಐಟಮ್ಸ್ ಇದಾವೆ ಅಂತ ತಿಳ್ಕೊರಿ. 10, 7, 5. ಇವು 3 ಐಟಮ್ಸು ಇಳಿಕೆ ಕ್ರಮದಲ್ಲಿದ್ದಾವೆ. ನಾವು ಈಗೇನು ಮಾಡಬೇಕು? ಏರಿಕೆ ಕ್ರಮದಲ್ಲಿ ಮಾಡಬೇಕು. ಬಬಲ್ ಸಾರ್ಟ್ ಅಂದ್ರೇನು? ಪ್ರತಿಯೊಂದು ಸರಿನೂ ಕಂಪ್ಯಾರಿಸನ್, ಎಲ್ಲ ಕಂಪ್ಯಾರಿಸನ್ ಆಫ್ ಐಟಮ್ಸ್ ಮುಗಿದ ತಕ್ಷಣ ತಾನಾಗೇ ಒಂದು ಲಾರ್ಜೆಸ್ಟ್ ಐಟಮ್ ತನ್ನ ಪೊಸಿಷನಲ್ಲಿ ಲಾಸ್ಟಿಗೆ ಬಂದು ಸೆಟ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ಹಂಗಂದ್ರೆ ಬಬಲ್ ಸಾರ್ಟಲ್ಲಿ ಏನು ಮಾಡ್ತಾರಂದ್ರೆ ಫಸ್ಟ್ ಟೈಮ್ ಕಂಪೇರ್ ಮಾಡೋದಕ್ಕೆ ಫಸ್ಟ್ ಪಾಸ್ ಅಂತ ಕರೀತಾರೆ. ಓಕೆ, ಈಗ ಕಂಪ್ಯಾರಿಸನ್ ಸ್ಟಾರ್ಟ್ ಮಾಡ್ರಿ. ಇವೆರಡು ಕಂಪೇರ್ ಮಾಡ್ರಿ. ಇವೆರಡು ಕರೆಕ್ಟ್ ಪೊಸಿಷನಲ್ಲಿ ಇದಾವ ಅಕಾರ್ಡಿಂಗ್ ಟು ಏರಿಕೆ ಕ್ರಮದಲ್ಲಿ, ಅಂದರೆ ಅಸೆಂಡಿಂಗ್ ಆರ್ಡರ್ ಪ್ರಕಾರ ಇಲ್ಲ. 10 ಮುಂದೆ ಹೋಗ್ಬೇಕು, 7 ಇಲ್ಲಿ ಬರಬೇಕು. ಹಂಗಂದ್ರೆ 7 ಇಲ್ಲಿ ಬಂತು, 10 ಇಲ್ಲಿ ಬಂತು. ಕರೆಕ್ಟಾ? ಓಕೆ, ನೆಕ್ಸ್ಟ್ ಈಗ ಮತ್ತೆ 10, 5 ಕಂಪೇರ್ ಮಾಡಬೇಕು. ಈಗ ಚೆಕ್ ಮಾಡಿರಿ, 10, 5 ಕರೆಕ್ಟ್ ಪೊಸಿಷನ್ ಅಸೆಂಡಿಂಗ್ ಆರ್ಡರ್ನಲ್ಲಿ ಇದಾವ? ಇಲ್ಲ. ಇಲ್ಲ ಅಂದರೆ 7 ಇಲ್ಲಿ ಬರಬೇಕು. 7 ಅಂತೂ ಇಲ್ಲೇ ಇದೆ, 5 ಇಲ್ಲಿ ಬರುತ್ತೆ, 10 ಇಲ್ಲಿ ಬರುತ್ತೆ. ಕರೆಕ್ಟ್? ಈಗ ಎಲ್ಲ ಕಂಪ್ಯಾರಿಸನ್ಸ್ ಮುಗೀತು. ಇದಕ್ಕೆ ಪಾಸ್ ಅಂತ ಕರೀತಾರೆ. ಹೆಂಗೆ ಕಂಪೇರ್ ಮಾಡ್ತೀವಿ? ಇಲ್ಲಿ ಬಾಜು ಬಾಜು ಕಂಪ್ಯಾರಿಸನ್. ಇದಕ್ಕೆ ಏನಂತಾರೆ? ಅಡ್ಜಸೆಂಟ್ ಕಂಪ್ಯಾರಿಸನ್. ಹಂಗಂದ್ರೆ ಇನ್ನೂ ಸಾರ್ಟಿಂಗ್ ಆಗಿಲ್ಲ. ಸೆಕೆಂಡ್ ಪಾಸಲ್ಲಿ ನಾವು ಮೂವ್ ಆಗ್ತೀವಿ. ಸೆಕೆಂಡ್ ಪಾಸಲ್ಲಿ ಏನೇನು ಐಟಮ್ಸ್ ಇದಾವೆ ನಮ್ಮ ಹತ್ರ? 7, 5, 10. ಈಗ ಮತ್ತೆ ಬಾಜು ಬಾಜು ಕಂಪ್ಯಾರಿಸನ್. ಓಕೆ, ಅವು ಕರೆಕ್ಟ್ ಪೊಸಿಷನಲ್ಲಿ ಇದಾವ? ಇಲ್ಲ. 5, 7, 10 ಈಗ ಕರೆಕ್ಟ್ ಪೊಸಿಷನ್ಗೆ ಬಂದು ಮತ್ತೆ ಕಂಪ್ಯಾರಿಸನ್. ಈಗ ಫೈನಲಿ ವಿ ಗಾಟ್ 5, 7, 10. ಓಕೆ, ಇಫ್ ದೇರ್ ಆರ್ n equal to 3 items, 2 passes will be there. And 3 items ಇದ್ದಾಗ 2 comparisons will be there. ಪಾಸ್ ಅನ್ನ ಮಾಡೋಕ್ಕೆ ಐ ವೇರಿಯೇಬಲ್ ಯೂಸ್ ಮಾಡ್ತಾ ಇದ್ವಿ, ಕಂಪೇರ್ ಮಾಡೋಕ್ಕೆ ಜೆ ವೇರಿಯೇಬಲ್ ಯೂಸ್ ಮಾಡ್ತಾ ಇದ್ವಿ. ಆ್ಯಂಡ್ ಬಾಜು ಬಾಜು ಕಂಪೇರ್ ಮಾಡ್ತಾ ಇದ್ವಿ. ಇದು ಜೆ ಅಂದರೆ ಇದೇನು? J+1. ಇಷ್ಟು ನೀವು ನೆನಪಿಟ್ಕೊಂಡ್ಬಿಟ್ರೆ ಯು ಕ್ಯಾನ್ ಈಸಿಲಿ ಕಂಪೇರ್ ಆ್ಯಂಡ್ ಎಕ್ಸ್ಚೇಂಜ್ ಮಾಡೋಕ್ಕೆ ಟೆಂಪ್ರರಿ ವೇರಿಯೇಬಲ್ ಬೇಕು. ನಿಮ್ಗೆ ನೆನಪಿದ್ರೆ ಹೆಂಗೆ ಎಕ್ಸ್ಚೇಂಜ್ ಮಾಡ್ತಾ ಇದ್ರಿ? ಎ ಆ್ಯಂಡ್ ಬಿ ವ್ಯಾಲ್ಯೂ ಹೆಂಗೆ ಎಕ್ಸ್ಚೇಂಜ್ ಮಾಡಬೇಕು? T = A, A = B. ಓಕೆ, ಆ್ಯಂಡ್ ಇಫ್ ಕರೆಕ್ಟ್ ಪೊಸಿಷನಲ್ಲಿ ಇರಲಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡಬೇಕು. ಮುಗೀತಾ? ಇಷ್ಟೆಲ್ಲ ಗೊತ್ತಾಯ್ತಲ್ಲ? ಹಂಗಂದ್ರೆ ಲೆಟ್ ಅಸ್ ಸಿ ವಾಟ್ ಆರ್ ದಿ ವೇರಿಯೇಬಲ್ಸ್ ರಿಕ್ವೈರ್ಡ್. ಲೆಟ್ ಅಸ್ ರೈಟ್ ದ ಕೋಡ್. #include stdio.h void main. ಈಗ ಏನೇನು ವೇರಿಯೇಬಲ್ಸ್? ಅರೇ ಅಂತೂ ಬೇಕೇ ಬೇಕು. A20 ಅಂತ ತಗೊಂಡಿರ್ತೀನಿ. n ಬೇಕು, i ಬೇಕು, j ಬೇಕು, t
ಟಿ ಬೇಕು. ಟಿ ಫಾರ್ ಟೆಂಪರರಿ, ಐ ಫಾರ್ ಪಾಸಸ್, ಜೆ ಫಾರ್ ಕಂಪ್ಯಾರಿಸನ್ಸ್. ಮುಗೀತಲ್ಲ. ಈಗ ಯೂಸರ್ಗೆ ಹೇಳ್ರಿ, ಪ್ರಿಂಟ್ ಎಫ್ ಎಂಟರ್ ಎನ್ ವ್ಯಾಲ್ಯೂ. ಅಂದರೆ ಈ 20 ಲೊಕೇಶನ್ ಒಳಗಡೆ ನೀವು ಎಷ್ಟು ಯೂಸ್ ಮಾಡ್ಕೋತೀರಿ. %d ampersand n. ಓಕೆ, ಎಂಟ್ರಿ ಎನ್ ಐಟಮ್ಸ್. ಪ್ರಿಂಟ್ ಎಫ್ ಎಂಟರ್ ಎನ್ ಐಟಮ್ಸ್. ಎನ್ ವ್ಯಾಲ್ಯೂ ಅಂದರೆ 5, ಎನ್ ಐಟಮ್ಸ್ ಅಂದರೆ 5 ಐಟಮ್ಸ್ ನೀವು ಎಂಟ್ರಿ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊರಿ. ಎಂಟರ್ ಮಾಡೋ ಕೆಲಸ ರಿಪೀಟ್ ಕೂಡ ಮಾಡ್ತಾ ಇರ್ತೀರಿ. ಐ ಲೆಸ್ ದೆನ್ ಎನ್, ಐ ಪ್ಲಸ್ ಪ್ಲಸ್, ಸ್ಟೋರ್ ದ ಐಟಮ್ಸ್ ಇನ್ ದಿ ಅರೇ. ಓಕೆ, ಸಿಂಪಲ್. ಈಗ ನಂಬರ್ ಆಫ್ ಪಾಸಸ್ ಸಲುವಾಗಿ ಫಾರ್ ಐ ಈಕ್ವಲ್ ಟು 0, ಐ ಲೆಸ್ ದೆನ್ ಒಂದು ಲೆಸ್ ಮಾಡ್ತೀವಿ ನಾವು ಪಾಸಸ್. ಎನ್ ಈಕ್ವಲ್ ಟು 3ದಾಗ ಎಷ್ಟು ಪಾಸ್ ಆಗ್ತವೆ? ಎನ್ ಮೈನಸ್ 1, ಐ ಪ್ಲಸ್ ಪ್ಲಸ್. ಆ್ಯಂಡ್ ಪಾಸ್ ಒಳಗಡೆ ಕಂಪ್ಯಾರಿಸನ್ಸ್ ಫಾರ್ ಜೆ ಈಕ್ವಲ್ ಟು 0, ಕಂಪ್ಯಾರಿಸನ್ ಕೂಡ ಒಂದು ಲೆಸ್ ಮಾಡ್ತೀರಿ, ಎನ್ ಮೈನಸ್ 1, ಜೆ ಪ್ಲಸ್ ಪ್ಲಸ್. ಈಗ ಮುಗೀತಲ್ಲ. ಬಾಜು ಬಾಜು ಕಂಪ್ಯಾರಿಸನ್ ಹೆಂಗೆ ಮಾಡ್ತೀರಿ? ಇಫ್ ಎ ಆಫ್ ಜೆ ಗ್ರೇಟರ್ ದೆನ್ ಎ ಆಫ್ ಜೆ ಪ್ಲಸ್ 1 ಅಂದರೆ ಫಸ್ಟ್ ಇರೋ ಐಟಮ್ ನೆಕ್ಸ್ಟ್ ಐಟಮ್ಗಿಂತ ದೊಡ್ಡದಿದ್ರೆ ಏನಾಗಬೇಕು? ಇಲ್ಲಿದೆ ನೋಡ್ರಿ, 10 and 7. ಫಸ್ಟ್ ಐಟಮ್ ನೆಕ್ಸ್ಟ್ ಐಟಮ್ಗಿಂತ ದೊಡ್ಡದಿದ್ರೆ ಎಕ್ಸ್ಚೇಂಜ್ ಆಗಬೇಕು. ಇವೇ ಎರಡನ್ನೇ ಎ ಬಿ ಅಂತ ತಿಳ್ಕೊರಿ. ಹೆಂಗೆ ಮಾಡ್ತೀರಿ ಎಕ್ಸ್ಚೇಂಜ್? ಟಿ ಈಕ್ವಲ್ ಟು ಎ ಅಂದರೆ ಎ ಆಫ್ ಜೆ, ಎ ಈಕ್ವಲ್ ಟು ಬಿ, ಎ ಆಫ್ ಜೆ ಈಕ್ವಲ್ ಟು ಎ ಆಫ್ ಜೆ ಪ್ಲಸ್ 1, ಬಿ ಈಕ್ವಲ್ ಟು ಟಿ, ಎ ಆಫ್ ಜೆ ಪ್ಲಸ್ 1 ಈಕ್ವಲ್ ಟು ಟಿ. ಮುಗೀತಲ್ಲ ಇದು ಪ್ರೋಗ್ರಾಮ್. ನಾವು ಪ್ರಿಂಟ್ ಆಲ್ ದಿ ಸಾರ್ಟೆಡ್ ಐಟಮ್ಸ್. ಸಾರ್ಟೆಡ್ ಐಟಮ್ಸ್ ಆರ್ ಫಾರ್ ಐ ಈಕ್ವಲ್ ಟು 0 ಎಲ್ಲ ಅರೇನಲ್ಲಿ ಸ್ಟೋರ್ ಆಗಿರ್ತವೆ. ಪ್ರಿಂಟ್ ಮಾಡ್ರಿ ಐ ಪ್ಲಸ್ ಪ್ಲಸ್ ಪ್ರಿಂಟ್ ಎಫ್ %d ಎ ಆಫ್ ಐ. ಎಲ್ಲ ಐಟಮ್ಸು ಎ ಆಫ್ 0, ಎ ಆಫ್ 1, ಎ ಆಫ್ 2 ಈ ಥರ ಎಲ್ಲ ಐಟಮ್ಸ್ ಪ್ರಿಂಟ್ ಆಗ್ತಾ ಹೋಗ್ತವೆ. ಕಂಪ್ಲೀಟೆಡ್. ಮುಗೀತಲ್ಲ, ಈಸಿ. ದಿಸ್ ಇಸ್ ವಾಟ್ ಬಬಲ್ ಸಾರ್ಟ್. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕ್ವಶನ್ ಮಾಡಿರಿ. ಓಕೆ, ಲೆಟ್ ಅಸ್ ಮೂವ್ ಟುವರ್ಡ್ಸ್ ನೆಕ್ಸ್ಟ್ ಪ್ರೋಗ್ರಾಮ್. ಲೆಟ್ ಅಸ್ ಮೂವ್ ಟುವರ್ಡ್ಸ್ ನೆಕ್ಸ್ಟ್ ಪ್ರೋಗ್ರಾಮ್ ದಟ್ ಈಸ್ ಅಬೌಟ್ ಸೆಲೆಕ್ಷನ್ ಸಾರ್ಟ್. ಬಬಲ್ ಸಾರ್ಟಲ್ಲಿ ನೀವೇನು ಮಾಡ್ತೀರಿ? ಅಡ್ಜಸೆಂಟ್ ಕಂಪ್ಯಾರಿಸನ್ ಮಾಡ್ತೀರಿ. ಅಡ್ಜಸೆಂಟ್ ಅಂದರೆ ಬಾಜು ಬಾಜು ಕಂಪ್ಯಾರಿಸನ್. ಬಟ್ ಸೆಲೆಕ್ಷನ್ ಸಾರ್ಟಲ್ಲಿ ಏನು ಮಾಡ್ತೀರಂದರೆ ಒನ್ ಐಟಮ್ ಅನ್ನು ಎಲ್ಲ ಐಟಮ್ ಜೊತೆನೂ ನೀವು ಕಂಪೇರ್ ಮಾಡ್ತೀರಿ. ಅಂದರೆ ಫಸ್ಟ್ ಐಟಮ್ ಅಂದರೆ ಯಾವುದು? 0th ಐಟಮ್ ಅಂತ ತಿಳ್ಕೊರಿ. ಇದನ್ನು ಎಲ್ಲ ಐಟಮ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಈ ಥರ. ಅದೇ ಥರ ಫಸ್ಟ್ ಐಟಮನ್ನು ಮತ್ತೆ ಎಲ್ಲ ಐಟಮ್ ಜೊತೆ ಯು ಆರ್ ಕಂಟಿನ್ಯೂಯಿಂಗ್ ಲೈಕ್ ದಿಸ್. ಗಾಟ್ ಇಟ್? ದಿಸ್ ಇಸ್ ಸಮ್ ವಾಟ್ ಡಿಫರೆಂಟ್. ಹಾಗಂದರೆ ಐ ಈಕ್ವಲ್ ಟು 0ದಿಂದ ಸ್ಟಾರ್ಟ್ ಮಾಡಿರಿ, ಜೆಯನ್ನು 1ಇಂದ ಸ್ಟಾರ್ಟ್ ಮಾಡಿರಿ. ಬಿಕಾಸ್ ದಿಸ್ ಇಸ್ ವಾಟ್ ಪಾಸ್. ದೀಸ್ ಆರ್ ಆಲ್ ವಾಟ್ passes and comparison will continue. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಇದು ವೆರಿ ಈಸಿ ಕಂಪೇರ್ಡ್ ಟು ವಾಟ್ ಎವರ್ ಯು ಹ್ಯಾವ್ ಡನ್. ಲೈಕ್ ಬಬಲ್ ಸಾರ್ಟಲ್ಲಿ ಹೆಂಗೆ ಮಾಡಿದ್ರಿ? ಬಾಜು ಬಾಜು ಕಂಪ್ಯಾರಿಸನ್ ಮಾಡ್ತೀರಿ. ಇಲ್ಲಿ ಹಂಗಲ್ಲ, 0th ಐಟಮನ್ನು ಎಲ್ಲ ಐಟಮ್ ಜೊತೆ ಕಂಪೇರ್ ಮಾಡೋದು. ನೆಕ್ಸ್ಟ್ ಫಸ್ಟ್ ಐಟಮನ್ನು ಎಲ್ಲ ಐಟಮ್ ಜೊತೆ ಕಂಪೇರ್ ಮಾಡೋದು. ನೆಕ್ಸ್ಟ್ ಸೆಕೆಂಡ್ ಐಟಮನ್ನು ಎಲ್ಲ ಐಟಮ್ ಜೊತೆ ಕಂಪೇರ್ ಮಾಡೋದು. ದಿಸ್ ಈಸ್ ದ ವೇ. ಆಮೇಲೆ ಕಂಪೇರ್ ಮಾಡಿ ನೀವೇನು ಮಾಡಬೇಕು? ಯು ಆರ್ ಎಕ್ಸ್ಚೇಂಜಿಂಗ್ ದ ವ್ಯಾಲ್ಯೂಸ್. ಯಾವಾಗ ಎಕ್ಸ್ಚೇಂಜ್ ಮಾಡಬೇಕು? ith ಐಟಮ್ jth ಐಟಮ್ಗಿಂತ ದೊಡ್ಡದಿದ್ರೆ ಎಕ್ಸ್ಚೇಂಜ್ ಮಾಡಬೇಕು. ಸಿಂಪಲ್. ದಿಸ್ ಈಸ್ ದ ಲಾಜಿಕ್ ವಿ ಆರ್ ಯೂಸಿಂಗ್. ಅದನ್ನೇ ನಾನು ಇಲ್ಲಿ ಬರಿತೀನಿ ನೋಡ್ರಿ. ಹ್ಯಾಶ್ ಇನ್ಕ್ಲೂಡ್. ಐ ವಾಂಟ್ ಟು ಚೇಂಜ್ ದ ಕಲರ್.
ವೆರಿ ಸಿಂಪಲ್. ಹ್ಯಾಶ್ ಇನ್ಕ್ಲೂಡ್ stdio.h void main. ಸಿ ಏನೇನು ವೇರಿಯೇಬಲ್ಸ್ ಬೇಕು? ಎನ್ ಅರೇ ಅಂತೂ ಬೇಕೇ ಬೇಕು. 20 ಐ ಆಮ್ ಯೂಸಿಂಗ್ NIJ. ಟೆಂಪ್ರರಿ ಅಂತೂ ಬೇಕೇ ಬೇಕು ವೇರಿಯೇಬಲ್, ಬಿಕಾಸ್ ನೀವು ಕಂಪೇರ್ ಮಾಡಿ ಎಕ್ಸ್ಚೇಂಜ್ ಮಾಡಬೇಕಲ್ಲ. ಸಿಂಪಲ್. ನೆಕ್ಸ್ಟ್, ಈಗ ಯೂಸರ್ ಏನು ಮಾಡಬೇಕು? ಎಂಟರ್ ಎನ್ ವ್ಯಾಲ್ಯೂ. ಆಮೇಲೆ ಎನ್ ವ್ಯಾಲ್ಯೂವನ್ನು ಸ್ಟೋರ್ ಮಾಡಿರಿ. %d %n. ಓಕೆ. ಈಗ ಯೂಸರ್ ಶುಡ್ ಎಂಟರ್ n ಐಟಮ್ಸ್. ಎಂಟರ್ n ಐಟಮ್ಸ್. ಓಕೆ. ಫಾರ್ I equal to 0, I less than n, I plus plus. Store n items. scanf %d %a of I. ಅಂದರೆ ಫಸ್ಟ್ ಐಟಮ್ a of 0, a of 1, a of 2 ಈ ಥರ ಎಲ್ಲ ಐಟಮ್ ಸ್ಟೋರ್ ಮಾಡ್ತಾ ಹೋಗಬೇಕು. ನಾವು I less than n, I plus plus, ಬಿಕಾಸ್ ನಾನು ಹೇಳಿದ್ನಿ 0ದಿಂದ ಎಲ್ಲ ಐಟಮ್ ಜೊತೆ ಕಂಪೇರ್ ಮಾಡಬೇಕು. ಅದಕ್ಕೆ ಜೆ ಲೂಪ್ ಬೇಕು. ಜೆ ಈಕ್ವಲ್ ಟು I 0ನೇ ಇಡಬೇಕು, ಜೆ ಒಂದು ಸ್ಟೆಪ್ ಮುಂದೆ ಹಾಕೋಬೇಕು, ಅಂದರೆ I plus 1. ಗಾಟ್ ಇಟ್? ಜೆ ಲೆಸ್ ದೆನ್ ಎನ್, ಜೆ ಪ್ಲಸ್ ಪ್ಲಸ್. ನಾವು ಇವು ಕಂಪೇರ್. ಈಗ ಕಂಪೇರ್ ಮಾಡ್ತಾ ಹೋಗ್ರಿ. ಇಫ್ ಎ ಆಫ್ ಐ ಗ್ರೇಟರ್ ದೆನ್ ಎ ಆಫ್ ಜೆ, ಅಂದರೆ ಡೆಫಿನೆಟ್ಲಿ ಎಕ್ಸ್ಚೇಂಜ್ ಮಾಡಬೇಕು. ಇದನ್ನೇ ಎ ಬಿ ಅಂತ ತಿಳ್ಕೊರಿ. ಟಿ ಈಕ್ವಲ್ ಟು ಎ ಈಕ್ವಲ್ ಟು ಬಿ, ಬಿ ಈಕ್ವಲ್ ಟು ಟಿ. ಪ್ರೋಗ್ರಾಮ್ ಮುಗೀತು. ನಾವು let us print all the items. ಎಲ್ಲ ಐಟಮ್ಸ್ ಪ್ರಿಂಟ್ ಮಾಡ್ರಿ. printf sorted items are ಅಂತ ನೀವು ಮೇಲೆ ಹೆಡ್ಡಿಂಗ್ ಕೊಡ್ಬೋದು. ಡೈರೆಕ್ಟ್ಲಿ ಫಾರ್ ಲೂಪ್ ಹಾಕಿ ಫಾರ್ I equal to 0, I less than n, I plus plus. ಎಲ್ಲ ಐಟಮ್ಸ್ ಎಲ್ಲಿ ಪ್ರಿಂಟ್ ಆಗ್ತವೆ? ಅರೇ ಒಳಗಡೆ ಇರ್ತವೆ ಆಲ್ರೆಡಿ ಎಕ್ಸ್ಚೇಂಜ್ಡ್ ವ್ಯಾಲ್ಯೂಸ್ ಎ ಆಫ್ ಐ. ಓವರ್. ಫಿನಿಶ್ಡ್. ಈಸಿ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳ್ರಿ. ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಐ ಕೂಡ 0ನೇ ಇರುತ್ತೆ ಯಾವಾಗಲೂ ಫಸ್ಟಿಗೆ, ಫಸ್ಟ್ ಪಾಸಲ್ಲಿ. ಬಟ್ ಜೆ ವಿಲ್ ಇನ್ಕ್ರೀಸ್. ಮತ್ತು ಸೆಕೆಂಡ್ ಪಾಸಲ್ಲಿ ಐ ಕೂಡ 1 ಆಗುತ್ತೆ, ಬಟ್ ಜೆ ವಿಲ್ ಇನ್ಕ್ರೀಸ್. ಇಟ್ ವಿಲ್ ಕಂಪೇರ್ ವಿತ್ ಆಲ್ ದಿ ಐಟಮ್ಸ್. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ. ಲೆಟ್ ಅಸ್ ಮೂವ್ ಟುವರ್ಡ್ಸ್ ನೆಕ್ಸ್ಟ್ ಪ್ರೋಗ್ರಾಮ್. Next program is about reading the city names and arrange them alphabetically. ಊರುಗಳ ಹೆಸರುಗಳನ್ನು ನೀವು ಬರಿಬೇಕು, ಅವುಗಳನ್ನು ಅಲ್ಫಾಬೆಟಿಕಲಿ ಅರೇಂಜ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಫಸ್ಟ್ ಸಿಟಿ ನೇಮ್ ಜಮಖಂಡಿ ಅಂತ ಬರ್ದಿದ್ದೀನಿ ಅಂತ ತಿಳ್ಕೊರಿ. ನೆಕ್ಸ್ಟ್ ನೀವು ಇನ್ನೊಂದು ಸಿಟಿ ನೇಮ್ ಬೆಳಗಾವಿ ಅಂತ ಬರ್ದಿದ್ದೀನಿ. ಇನ್ನೊಂದು ಯಾವುದು ಊರ ಹೆಸರು ಅಥಣಿ ಅಂತ ಈ ಥರ ಬರ್ದೀನಿ ಅಂತ ತಿಳ್ಕೊರಿ. ಓಕೆ. ಇವು ಮೂರನ್ನು ಅಲ್ಫಾಬೆಟಿಕಲಿ ಅರೇಂಜ್ ಮಾಡಬೇಕು. ಹಂಗಂದ್ರೆ ಫಸ್ಟ್ ಯಾವ್ದು ಬರುತ್ತೆ? ಅಥಣಿ, ಆಮೇಲೆ ಬೆಳಗಾವಿ, ಆಮೇಲೆ ಜಮಖಂಡಿ. ದಿಸ್ ಈಸ್ ದ ಪ್ರಾಪರ್ ಅಲ್ಫಾಬೆಟಿಕಲ್ ಆರ್ಡರಲ್ಲಿರುವಂಥ ಸಿಟಿ ನೇಮ್ಸ್. ಓಕೆ. ಹಂಗಂದ್ರೆ ಲೆಟಸ್ ಸಿ ಒಂದು ಸಿಟಿ ನೇಮ್ ಹೆಂಗೆ ಸ್ಟೋರ್ ಆಗಿರುತ್ತೆ ಅಂತ ನೋಡೋಣ. ಫಸ್ಟ್ ಸ್ಟ್ರಿಂಗ್ಗೆ ನೀವೇನಂತೀರಿ? STR ಆಫ್ 0 ಅಂತ ನಾವು ಕರಿತೀವಿ. ಸ್ಟ್ರಿಂಗ್ ನೇಮ್ STR. 0 ಅಂದರೆ ಫಸ್ಟ್ ಸ್ಟ್ರಿಂಗ್. ಓಕೆ. STR ಆಫ್ 1 ಅಂದರೆ ಸೆಕೆಂಡ್ ಸ್ಟ್ರಿಂಗ್. ಬಟ್ ಈ ಸ್ಟ್ರಿಂಗಲ್ಲಿ ಮತ್ತೆ ಕ್ಯಾರೆಕ್ಟರ್ಸ್ ಕೂಡ ಇರ್ತಾವಲ್ಲ. ಫಾರ್ ಎಕ್ಸಾಂಪಲ್, ಒಂದು ಯಾವುದೋ ಸಿಟಿ ನೇಮ್ ನಾನು ಇಲ್ಲಿ ಬರಿತೀನಿ, ಗೋವಾ ಅಂತ ತಿಳ್ಕೊರಿ, GOA. ಈಗ STR ಆಫ್ 0 ಅಂದರೆ G, STR ಆಫ್ 01 ಅಂದರೆ O, STR ಆಫ್ 02 ಅಂದರೆ A. ಈ ಥರ 2 ಡೈಮೆನ್ಷನಲ್ಲಿ ಡೇಟಾ ಸ್ಟೋರ್ ಆಗಿರ್ತವೆ. ಅದಕ್ಕೆ ನಾವೇನು ಮಾಡ್ತೀವಿ? ಡಿಕ್ಲೇರ್ ಮಾಡುವಾಗ
ಎಸ್ ಟಿ ಆರ್ ಆಫ್ ಸಮ್ ಸೈಜನ್ನು ಪ್ರೊವೈಡ್ ಮಾಡ್ತೀವಿ. ಅಂದ್ರೆ ಏನು, ಟೋಟಲ್ ಎಷ್ಟು ಊರುಗಳ ಹೆಸರು ನೀವು ಹಾಕ್ತೀರಿ ಪ್ಲಸ್ ಆ ಊರುಗಳ ಹೆಸರಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇರಬೇಕು ಎರಡದನ್ನು ನೀವು ಸ್ಪೆಸಿಫೈ ಮಾಡಬೇಕು. ಆ್ಯಂಡ್ ಇಲ್ಲಿ ನೀವು ಸ್ಟ್ರಿಂಗ್ಸ್ ಯೂಸ್ ಮಾಡ್ತಾ ಇದ್ದೀರಿ. ಸ್ಟ್ರಿಂಗ್ಸ್ ಯೂಸ್ ಮಾಡ್ತಾ ಇದ್ದೀರಿ ಅಂದರೆ ಡೆಫಿನೆಟ್ಲಿ ನೀವು ಎಕ್ಸ್ಚೇಂಜ್ ಮಾಡಿ ಸ್ಟೋರ್ ಮಾಡೋಕ್ಕೆ ಒಂದು ಸ್ಟ್ರಿಂಗ್ನೇ ಬೇಕು. ಆ ಎಕ್ಸ್ಚೇಂಜ್ ಮಾಡೋಕ್ಕೆ ಟೆಂಪ್ರರಿ ಯೂಸ್ ಮಾಡ್ತಿರಲ್ಲ ಅದು ಕೂಡ ಸ್ಟ್ರಿಂಗ್ ಇರಬೇಕು. ಓಕೆ, ಹಾಗಂದ್ರೆ ಹೌ ಟು ಡೂ ದಿಸ್, ಲೆಟ್ ಅಸ್ ಸಿ. ಇದನ್ನು ನಾನು ಮತ್ತೆ ಸೆಲೆಕ್ಷನ್ ಸಾರ್ಟ್ ಪ್ರಕಾರನೇ ವರ್ಕ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಏನೇನು ವೇರಿಯೇಬಲ್ಸ್ ಬೇಕು ಅಂತ ನೋಡೋಣ. ಹ್ಯಾಶ್ ಇನ್ಕ್ಲೂಡ್ stdio.h void main. ಈಗ ಸ್ಟ್ರಿಂಗ್ಸ್ ಬೇಕು ನಮಗೆ, ಅಕ್ಷರಗಳ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ಸ್ಟ್ರಿಂಗ್ ಅಂದರೆ ವಿಚ್ ಇಸ್ ಟೈಪ್ ಕ್ಯಾರೆಕ್ಟರ್. str ಆಫ್ 10 ಅಂತ ನಾನು ಬರಿತಾ ಇದ್ದೀನಿ. ಇದರ ಅರ್ಥ ಏನಂತ ಹೇಳ್ರಿ, ಟೋಟಲ್ ಆಗಿ ನಾನು ಮ್ಯಾಕ್ಸಿಮಮ್ 10 ಊರುಗಳ ಹೆಸರು ಹಾಕ್ತೀನಿ. 10 ಊರುಗಳಲ್ಲಿ ಮ್ಯಾಕ್ಸಿಮಮ್ ನಾ 10 ಕ್ಯಾರೆಕ್ಟರ್ಸ್ ಅಷ್ಟೇ ಹಾಕ್ತೀನಿ. ನೀವು ಬೇಕಂದ್ರೆ ಚೇಂಜ್ ಮಾಡ್ಬೋದು. ಆ್ಯಂಡ್ ಎಕ್ಸ್ಚೇಂಜ್ ಮಾಡೋಕ್ಕೂ ಒಂದು ಸ್ಟ್ರಿಂಗ್ ಬೇಕು, ಅದಕ್ಕೆ ಟಿ ಅಂತ ಕರಿತೀನಿ. ಅದರದ್ದು ಸೈಜ್ ನಾನು ಸ್ಪೆಸಿಫೈ ಮಾಡ್ತೀನಿ. ಟೋಟಲ್ ಇಟ್ ಕ್ಯಾನ್ ಹೋಲ್ಡ್ 10 ಕ್ಯಾರೆಕ್ಟರ್ಸ್. ಇಲ್ಲಿ ನಂಬರ್ ಮೇಲೆ ವರ್ಕ್ ಮಾಡ್ತಾ ಇಲ್ಲ, ನಾವು ಅಕ್ಷರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ, ಅದು ನೆನಪಿಟ್ಕೋರಿ. ಓಕೆ, ಏನೇನು ವೇರಿಯೇಬಲ್ಸ್ ಬೇಕು, ಇಂಟ್ nij, ಯಾಕಂದರೆ ಇಲ್ಲಿ ನಾನು ಸೆಲೆಕ್ಷನ್ ಸಾರ್ಟ್ ಟೆಕ್ನಿಕ್ ಯೂಸ್ ಮಾಡಿನೇ ಇದನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಅಲ್ಲಿ IJ ಬೇಕಲ್ಲ. ಎನ್ ಅಂದರೆ ಟೋಟಲ್ ನಂಬರ್ ಆಫ್ ಸಿಟೀಸ್. ನೀವು ಎಷ್ಟು ಯೂಸ್ ಮಾಡ್ತಾ ಇದ್ದೀರಿ ಅದು ಯೂಸರ್ಗೆ ಹೇಳ್ರಿ. ಎಂಟರ್ ನಂಬರ್ ಆಫ್ ಸಿಟೀಸ್, ಎಷ್ಟು ಸಿಟಿ ಊರುಗಳನ್ನು ನೀವು ಯೂಸ್ ಮಾಡಬೇಕಂತ ಮಾಡಿದ್ದೀರಿ. ದಟ್ ಈಸ್ ವಾಟ್ ಎನ್ ವ್ಯಾಲ್ಯೂ. ಸ್ಕ್ಯಾನ್ ಎಫ್ %d %n ಅಂದರೆ ಟೋಟಲಿ 3 ಸಿಟಿ ನೇಮ್ಸ್ ನಾನು ಹಾಕಬೇಕಂತ ಮಾಡಿದ್ದೀನಿ. ಅಂದರೆ n = 3. ಈಗ ಸಿಟಿ ನೇಮ್ಸ್ ಎಂಟರ್ ಮಾಡಬೇಕು. ಪ್ರಿಂಟ್ ಎಫ್ ಎಂಟರ್ ಸಿಟಿ ನೇಮ್ಸ್. ಸಿಟಿ ನೇಮ್ಸ್ ಎಂಟರ್ ಮಾಡ್ರಿ. ಲೂಪ್ ಅಂತೂ ಬೇಕೇ ಬೇಕು. ಫಾರ್ i = 0, i <n, i++. ಸಿಟಿ ನೇಮ್ ಸ್ಟೋರ್ ಮಾಡ್ತಾ ಇದ್ದೀರಿ. ಸ್ಕ್ಯಾನ್ ಎಫ್ ಸಿಟಿ ನೇಮ್ಸ್ ಇಂಟೀಜರ್ ಇರೋದಿಲ್ಲ, ಸ್ಟ್ರಿಂಗ್ಸ್ ಇರ್ತಾವೆ. %s ಸ್ಟೋರ್ ಮಾಡೋ ಆಂಪರ್ಸ್ಯಾಂಡ್ ಯೂಸ್ ಮಾಡಬಾರ್ದು. str ಆಫ್ i. ಫಸ್ಟ್ ಸಿಟಿ ನೇಮ್ ಎಲ್ಲಿ ಸ್ಟೋರ್ ಆಗುತ್ತೆ, str ಆಫ್ 0. ನೆಕ್ಸ್ಟ್ ಸಿಟಿ ನೇಮ್ str ಆಫ್ 1, ನೆಕ್ಸ್ಟ್ ಸಿಟಿ ನೇಮ್ str ಆಫ್ 2. ಈ ಥರ ಸ್ಟೋರ್ ಆಗ್ತಾ ಹೋಗ್ತವೆ. ಆ್ಯಂಡ್ ಇಲ್ಲಿ ನೆನ್ಪಿಟ್ಕೋರಿ, ನಾನು ಮತ್ತೆ ಸೆಲೆಕ್ಷನ್ ಸಾರ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಫಾರ್ i = 0, 0ದಿಂದ ಎಲ್ಲ ಐಟಮ್ ಜೊತೆ ಕಂಪ್ಯಾರಿಸನ್. ಓಕೆ, ಫಾರ್ j = i+, ಏನಿದು 0ದಿಂದ ಎಲ್ಲ ಐಟಮ್, ಅದಕ್ಕೆ j = i+1, j <n, j++. ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ, ನಂಬರ್ಸ್ ಕಂಪೇರ್ ಮಾಡೋಕ್ಕೆ >, ಯೂಸ್ ಮಾಡ್ತೀರಿ. ಅಕ್ಷರ ಕಂಪೇರ್ ಮಾಡೋಕ್ಕೆ ಏನು ಯೂಸ್ ಮಾಡಬೇಕು, strcmp. ಅದಕ್ಕೆ ನಾನು ಏನು ಬರಿತೀನಿ, ಇಫ್ strcmp ಆಫ್ ಫಸ್ಟ್ ಸ್ಟ್ರಿಂಗ್ ಅಂದರೆ str ಆಫ್ i ಆ್ಯಂಡ್ str ಆಫ್ j > 0 ಇದ್ರೆ, ಇದರ ಅರ್ಥ ಏನು, ಅಕಸ್ಮಾತ್ ಫಸ್ಟ್ ಸ್ಟ್ರಿಂಗು ಸೆಕೆಂಡ್ ಸ್ಟ್ರಿಂಗ್ಗಿಂತ ದೊಡ್ಡದಿದ್ದರೆ ಏನಾಗಬೇಕು, ಎಕ್ಸ್ಚೇಂಜ್ ಆಗಬೇಕು. ಇದನ್ನೇ ಎ ಅಂತ ತಿಳ್ಕೊರಿ, ಇದನ್ನು ಬಿ ಅಂತ ತಿಳ್ಕೊರಿ. ಈಗ ನೀವು t = a = b ಅಂತ ಬರೆಯೋಕ್ಕಾಗೋದಿಲ್ಲ. ಯು ಕ್ಯಾನಾಟ್ ಸ್ಟೋರ್ ಯೂಸಿಂಗ್ ಈಕ್ವಲ್ ಸಿಂಬಲ್. ಈಕ್ವಲ್ ಸಿಂಬಲ್ ಯಾವಾಗ ಯೂಸ್ ಮಾಡಬೇಕು, ನ್ಯೂಮರಿಕಲ್ ವ್ಯಾಲ್ಯೂಸ್ ಇದ್ದಾಗ. ಈಗ ನೀವು ಕಾಪಿ ಯೂಸ್ ಮಾಡ್ಬೋದು. ಹಾಗಂದ್ರೆ ಯಾವುದನ್ನು ಎದ್ರಾಗ ಕಾಪಿ ಮಾಡ್ತೀರಿ, t = a ಅಂದರೆ ಏನು, ಎ ವ್ಯಾಲ್ಯೂನ ಟಿ ಒಳಗಡೆ ಕಾಪಿ ಮಾಡೋದು. ಅಂದರೆ ಹೆಂಗೆ ಬರೀತೀರಿ, strcpy ಆಫ್
str of ಸಾರಿ ಟಿ ಈಕ್ವಲ್ ಟು ಎ ಅಂದರೆ ಟಿ ಅಂದರೆ ಟಿನೇ ಬರೀಬೇಕು. ಎ ಅಂದರೆ ಎಸ್ ಟಿ ಆರ್ ಆಫ್ ಐ ಮತ್ತು ಎಸ್ ಟಿ ಆರ್ ಆಫ್ ಸಿ ಪಿ ವೈ ಆಫ್ ಎ ಈಕ್ವಲ್ ಟು ಬಿ. ಎ ಈಕ್ವಲ್ ಟು ಬಿ ಅಂದರೆ ಎಸ್ ಟಿ ಆರ್ ಆಫ್ ಐ ಎಸ್ ಟಿ ಆರ್ ಆಫ್ ಜೆ ಮತ್ತು ಎಸ್ ಟಿ ಆರ್ ಸಿ ಪಿ ವೈ ಈಕ್ವಲ್ ಟು ಎ ಈಕ್ವಲ್ ಟು ಬಿ. ಬಿ ಈಕ್ವಲ್ ಟು ಟಿ. ಬಿ ಅಂದರೆ ಎಸ್ ಟಿ ಆರ್ ಆಫ್ ಜೆ ಕಾಮ ಟಿ. ಆಟೋಮೆಟಿಕ್ಲಿ ಎಲ್ಲ ಕಾಪಿಯಾಗಿ ನಿಮಗೆ ರಿಸಲ್ಟ್ ಸಿಕ್ಬಿಡುತ್ತೆ. ಈಗ ನೀವು ಎಲ್ಲ ಸಿಟಿಗಳನ್ನು ಪ್ರಿಂಟ್ ಮಾಡ್ಬೋದು. ನೋಡ್ರಿ, ಎಸ್ ಟಿ ಆರ್ ಸಿ ಎಮ್ ಪಿ ಆಫ್ ಎಸ್ ಟಿ ಆರ್ ಆಫ್ ಐ ಕಾಮ ಎಸ್ ಟಿ ಆರ್ ಆಫ್ ಜೆ ಗ್ರೇಟರ್ ದೆನ್ 0 ಅಂದರೆ ಅರ್ಥ ಏನು? ಫಸ್ಟ್ ಸ್ಟ್ರಿಂಗ್ ಈಸ್ ಗ್ರೇಟರ್ ದೆನ್ ಸೆಕೆಂಡ್ ಸ್ಟ್ರಿಂಗ್. ಎಸ್ ಟಿ ಆರ್ ಆಫ್ ಸಿ ಎಮ್ ಪಿ ಎಸ್ ಟಿ ಆರ್ ಆಫ್ ಐ ಕಾಮ ಎಸ್ ಟಿ ಆರ್ ಆಫ್ ಜೆ ಡಬಲ್ ಈಕ್ವಲ್ ಟು 0. ಇದು ಈಕ್ವಲ್ ಟು 0 ಇದ್ರೆ ಅದರ ಅರ್ಥ ಏನು? ಬೋತ್ ಸ್ಟ್ರಿಂಗ್ಸ್ ಆರ್ ಸೇಮ್. ನೀವು ಫಸ್ಟ್ ಸೆಮಿಸ್ಟ್ರಲ್ಲಿ ಕಲ್ತಿದ್ದೀರಿ. ಓಕೆ, ಕಂಪೇರ್ ಮಾಡೋಕ್ಕೆ ಎಸ್ ಟಿ ಆರ್ ಸಿ ಎಮ್ ಪಿ, ವ್ಯಾಲ್ಯೂ ಸ್ಟೋರ್ ಮಾಡೋಕ್ಕೆ ಎಸ್ ಟಿ ಆರ್ ಸಿ ಪಿ ಐ. ಡೋಂಟ್ ಯೂಸ್ ಈಕ್ವಲ್ ಸಿಂಬಲ್. ನಾವು ಪ್ರಿಂಟ್ ಆಲ್ ದಿ ಸಿಟಿ ನೇಮ್ಸ್. ಸಿಟೀಸ್ ಇನ್ ಅಲ್ಫಾಬೆಟಿಕಲ್ ಆರ್ಡರ್ ಅಂತ ಒಂದು ಹೆಡ್ಡಿಂಗ್ ಹಾಕ್ರಿ. ಈಗ ಎಲ್ಲ ಸಿಟೀಸ್ ಪ್ರಿಂಟ್ ಮಾಡ್ರಿ. ಫಾರ್ ಐ ಈಕ್ವಲ್ ಟು 0, ಐ ಲೆಸ್ ದೆನ್ ಎನ್, ಐ ಪ್ಲಸ್ ಪ್ಲಸ್ ಪ್ರಿಂಟ್ ಎಫ್. ಸಿಟೀಸ್ ಎಲ್ಲ ಸ್ಟ್ರಿಂಗ್ಸ್ ಇರ್ತವೆ. ಎಸ್ ಟಿ ಆರ್ ಆಫ್ ಐ ಒಂದನೇ ಸ್ಟ್ರಿಂಗ್ ಎರಡನೇ ಸ್ಲ್ಯಾಶ್ ಅನ್ನು ಬೇಕಂದ್ರೆ ಯೂಸ್ ಮಾಡ್ಬೋದು. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಇದ್ರ ಮೇಲೆ ಏನಾದರೂ ಡೌಟ್ ಇದ್ದರೆ ಕ್ವಶನ್ ಮಾಡ್ರಿ. ಓಕೆ, ಥ್ಯಾಂಕ್ ಯು.